ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 4ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್ ಓಪನ್ಡ್ ಇನ್ ಹಿಮಾಚಲ್ ಪ್ರದೇಶ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಸೆಕ್ಯೂರಿಟಿ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್ ಆಗಿರ್ತಕ್ಕಂಥ ಅಟಲ್ ಟನಲನ್ನು ಈಗ ಅಂದರೆ ನಿನ್ನೆಯಷ್ಟೇ ಉದ್ಘಾಟನೆ ಮಾಡಲಾಗಿದೆ. ಇದರ ಕುರಿತಾಗಿ ಈ ಆರ್ಟಿಕಲ್ ಇರುವಂಥದ್ದು. ಅಟಲ್ ಟನಲ್ ಯಾವ ರಾಜ್ಯದಲ್ಲಿ ನಾವು ನೋಡ್ಬೋದು ಅನ್ನುವಂಥ ನೇರವಾದ ಪ್ರಶ್ನೆಯನ್ನು KPSC ಯಾವುದೇ ಪರೀಕ್ಷೆಗಳಲ್ಲಿ ಅಥವಾ UPSC ಪರೀಕ್ಷೆಯಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಅಟಲ್ ಟನಲ್ ಇರುವಂಥದ್ದು ಹಿಮಾಚಲ್ ಪ್ರದೇಶನಲ್ಲಿ ಅನ್ನುವಂಥದ್ದು ಗೊತ್ತಿರಲಿ. ಇದು ಮನಾಲಿಯಿಂದ ಲಾಹುಲ್ ಸ್ಪಿತಿ ವ್ಯಾಲಿಯನ್ನು ಕನೆಕ್ಟ್ ಮಾಡುವಂಥ ಹೈವೇ ಟನಲ್ ಆಗಿರುತ್ತೆ. ಹಾಗೆ ಇದು ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್ ಆಗಿರೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್ ಆಗಿರೋದ್ರಿಂದ ಇದು ಇಂಪಾರ್ಟೆನ್ಸನ್ನು ಹೊಂದೋದ್ರಿಂದ ಇದ್ರ ಬಗ್ಗೆ ಪ್ರಶ್ನೆಗಳು ನಮಗೆ ಮುಂಬರುವಂಥ ಪರೀಕ್ಷೆಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. 3000 ಮೀಟರ್ಸ್ ಹೈಟ್ನಲ್ಲಿ ಅಂದರೆ ಅಷ್ಟು ಎತ್ತರದಲ್ಲಿ ಅಷ್ಟು ಆಲ್ಟಿಟ್ಯೂಡ್ನಲ್ಲಿ ಇರುವಂಥ ಈ ಒಂದು ಟನಲ್ 9.02 ಕಿಲೋಮೀಟರ್ಸ್ ಲಾಂಗ್ ಇದೆ. ಹಾಗಾಗಿ ಇದು ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್ ಅಂತ ಕರೆಸ್ಕೊಳ್ಳುವಂಥ ಒಂದು ಹೈವೇ ಟನಲ್ ಆಗುತ್ತೆ ಅಟಲ್ ಟನಲ್. ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್ ಆಗಿರೋದ್ರಿಂದ ನಿನ್ನೆಯಷ್ಟೇ ಬಿಡುಗಡೆ ಅಂದರೆ ಉದ್ಘಾಟನೆ ಆಗಿರೋದ್ರಿಂದ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪರೀಕ್ಷಾ ದೃಷ್ಟಿಯಿಂದ ಪಡ್ಕೊಳ್ಳೋದ್ರಿಂದ KPSC ಗುಂಪು C ಅಥವಾ ಇನ್ಯಾವುದೇ ಹತ್ತಿರದಲ್ಲಿರ್ತಕ್ಕಂಥ FDA SDN ಅಂತ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ನೇರವಾದಂಥ ಪ್ರಶ್ನೆಗಳು ಬರ್ಬೋದಾಗಿರೋದ್ರಿಂದ ಇದರ ಕುರಿತಂಥ ಒಂದಷ್ಟು ಫ್ಯಾಕ್ಟ್ಸ್ಗಳನ್ನು ಡಿಸ್ಕಸ್ ಮಾಡೋಣ. 9.02 ಕಿಲೋಮೀಟರ್ ಲೆಂತನ್ನು ಇದು ಹೊಂದಿದೆ. ಇದರ ಶೇಪ್ ಯಾವ ರೀತಿಯಾಗಿದೆ ಅಂದರೆ ಹಾರ್ಸಿನ ಶೂ ಯಾವ ರೀತಿ ಇರುತ್ತಲ್ಲ, ಹಾರ್ಸ್ ಶೂನ ರೂಪದಲ್ಲಿ ಇದರ ಒಂದು ಶೇಪ್ ಇರ್ತಕ್ಕಂಥದ್ದು. ಇದು ರೋಟಂಗ್ ಪಾಸ್ ಇರುವಂಥ ಜಾಗದ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಟನಲ್ ಅಂತ ಕರೆಸ್ಕೊಳ್ಳುತ್ತೆ. ರೋಟಂಗ್ ಪಾಸ್ ಅದರ ಅಡಿಯಲ್ಲಿ ಇದು ಲೊಕೇಟ್ ಆಗಿರುವಂಥದ್ದು. ಮನಾಲಿಯಿಂದ ಲಾಹುಲ್ ಸ್ಪಿತಿ ವ್ಯಾಲಿಯನ್ನು ಇದು ಕನೆಕ್ಟ್ ಮಾಡುತ್ತೆ. ಈ ಟನಲ್ನಿಂದ ಆಗುವಂಥ ಬಹುಮುಖ್ಯವಾದಂಥ ಉಪಯೋಗ ಏನು ಅಂತ ಅಂದರೆ ಆಲ್ ವೆದರ್ ಕನೆಕ್ಟಿವಿಟಿಯನ್ನು ಇದು ಒದಗಿಸಿಕೊಡುತ್ತೆ. ಈ ರೋಟಂಗ್ ಪಾಸ್ ಇರ್ತಕ್ಕಂಥ ಈ ಒಂದು ಸ್ಥಳ ಏನಿದೆ ಇದು ಲ್ಯಾಂಡ್ ಲಾಕ್ಡ್ ವ್ಯಾಲಿ ಆಗಿದ್ದು ಇದರಲ್ಲಿ ಶೀತದ ಸಮಯದಲ್ಲಿ ಏನಾಗುತ್ತೆ ಅಂದರೆ ವರ್ಷದ 6 ತಿಂಗಳುಗಳ ಕಾಲ ಅಲ್ಲಿ ಸ್ನೋ ಅನ್ನುವಂಥದ್ದು ಹೆಚ್ಚಾಗಿ ಬೀಳುವಂಥ ಸಂದರ್ಭದಲ್ಲಿ ಇಲ್ಲಿ ಕಂಪ್ಲೀಟ್ ಕನೆಕ್ಟಿವಿಟಿಯನ್ನು ಇಲ್ಲಿನ ಜನ ಕಳ್ಕೊಳ್ತಾರೆ. ವರ್ಷದ 6 ತಿಂಗಳು ಇಲ್ಲಿಗೆ ಕನೆಕ್ಟಿವಿಟಿಯೇ ಇರ್ತಾ ಇರಲಿಲ್ಲ ರೋಟಂಗ್ ಪಾಸ್ಗೆ. ಹಾಗಾಗಿ ಆ ಸಂದರ್ಭದಲ್ಲಿ ಇಲ್ಲಿಗೆ ಕನೆಕ್ಟಿವಿಟಿಯನ್ನು ಒದಗಿಸುವಂಥ ಕೆಲಸವನ್ನು ಇದು ಮಾಡುತ್ತೆ. ಅಂದರೆ ಈಗ ರೌಂಡ್ ದ ಇಯರ್ ರೋಡ್ ಕನೆಕ್ಟಿವಿಟಿಯನ್ನು ಹಿಮಾಚಲ್ ಪ್ರದೇಶ ಅಥವಾ ಈ ಒಂದು ರೋಟಂಗ್ ಪಾಸಿನ ಈ ಏರಿಯಾ ಏನಿದೆ ಈ ಲಾಹುಲ್ ಸ್ಪಿತಿ ವ್ಯಾಲಿಯ ಈ ಏರಿಯಾ ಪಡ್ಕೊಳ್ತಾ ಇದೆ. ಇದರಿಂದಾಗಿ ಆಲ್ ವೆದರ್ ಕನೆಕ್ಟಿವಿಟಿ ಅನ್ನುವಂಥದ್ದು ರೌಂಡ್ ದ ಇಯರ್ ಇದಕ್ಕೆ ಸಿಗುವಂತೆ ಆಗುತ್ತೆ. ಇದು ಇದರ ಬಹುಮುಖ್ಯವಾದಂಥ ಒಂದು ಉಪಯೋಗ. ಈ ಅಟಲ್ ಟನಲಿನ ಬಹುಮುಖ್ಯವಾದಂಥ ಒಂದು ಉಪಯೋಗ ಆಗುತ್ತೆ. ಮತ್ತು ಮನಾಲಿ ಮತ್ತು ಲೇನ್ ನಡುವೆ ಇರುವಂಥ ಡಿಸ್ಟೆನ್ಸ್ ಟ್ರಾವೆಲ್ ಡಿಸ್ಟೆನ್ಸ್ ಏನಿದೆ ಅದನ್ನು ಸಾಕಷ್ಟು ಕಡಿಮೆ ಮಾಡುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ 46 ಕಿಲೋಮೀಟರ್ನಷ್ಟು ಟ್ರಾವೆಲ್ ಡಿಸ್ಟೆನ್ಸ್ ಅನ್ನುವಂಥದ್ದು ಮನಾಲಿ ಮತ್ತು ಲೇನ್ ನಡುವೆ ಕಡಿಮೆ ಆಗುತ್ತೆ ನಾವು ಈ ಟನಲ್ನ ಮೂಲಕ ಪಾಸ್ ಆದಾಗ. ಮತ್ತು ಇದೇನು ಮಾಡುತ್ತೆ, ಟ್ರಾವೆಲ್ ಟೈಮನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. 4 ರಿಂದ 5 ಗಂಟೆಗಳ ಕಾಲ ಟ್ರಾವೆಲ್ ಟೈಮ್ ಕೂಡ ಇದರಿಂದ ಸೇವ್ ಆಗುವಂಥದ್ದು. 3000 ಮೀಟರ್ಸ್ಗಳಿಗೂ ಎತ್ತರದಲ್ಲಿ ಇದು ಇರುವಂಥದ್ದು. ಅಂದರೆ ಆಲ್ಟಿಟ್ಯೂಡ್ ಎಷ್ಟು ಅಂದಾಗ 3000 ಮೀಟರ್ ಅನ್ನುವಂಥದ್ದು ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಅಟಲ್ ಟನಲ್ ಒಂದು ಸಿಂಗಲ್ ಟ್ಯೂಬ್ ಡಬಲ್ ಲೇನ್ ಟನಲ್ ಆಗಿದೆ. ಡಬಲ್ ಲೇನ್ ಅಂತ ಅಂದರೆ ಇಲ್ಲಿ ನಾವು ಕಾಣ್ಬೋದು 2 ಲೇನ್ಸ್ಗಳನ್ನು ಈ ರೋಡ್ ಹೊಂದಿರೋದ್ರಿಂದ ಡಬಲ್ ಲೇನ್ ಟನಲ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಮ್ಯಾಕ್ಸಿಮಮ್ ವೆಹಿಕಲ್ ಸ್ಪೀಡ್ ಎಷ್ಟಿರ್ಬೋದು ಇಲ್ಲಿ ಅಂತಂದರೆ 80 km/hನಲ್ಲಿ ಈ ಟನಲ್ನಲ್ಲಿ ಮ್ಯಾಕ್ಸಿಮಮ್ ವೆಹಿಕಲ್ಸ್ಗಳು ಆ ಸ್ಪೀಡ್ ಲಿಮಿಟ್ನಲ್ಲಿ ಓಡಾಡ್ಬೋದಾಗುತ್ತೆ. ಇದು 10 ಕಿಲೋಮೀಟರ್ ಉದ್ದದ ಟನಲ್ ಆಗಿರೋದ್ರಿಂದ ಇಲ್ಲಿ ಏರ್ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಥವಾ ಇಲ್ಲಿ ಟೆಲಿಫೋನಿಕ್ ಫೆಸಿಲಿಟೀಸ್ ಕೂಡ ಇರೋದಿಲ್ಲ. ಈ ರೀತಿಯ ಕನ್ಸರ್ನ್ಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಪ್ರತಿ 150 ಮೀಟರ್ಗೂ ಇಲ್ಲಿ ಟೆಲಿಫೋನ್ಸ್ಗಳನ್ನು ಅಳವಡಿಸಲಾಗಿದೆ. ಏರ್ ಕ್ವಾಲಿಟಿ ಮಾನಿಟರನ್ನು ಕೂಡ ಮಾಡಲಾಗುತ್ತೆ ಪ್ರತಿ 1 ಕಿಲೋಮೀಟರ್ಗೂ ಕೂಡ. ಈ ರೀತಿಯಾಗಿ ಮತ್ತೆ CCTV ಕ್ಯಾಮರಾಸ್ಗಳನ್ನು ಕೂಡ ಪ್ರತಿ 250 ಮೀಟರ್ಗಳಲ್ಲೂ ಕೂಡ ಇಡೋದ್ರ ಮುಖಾಂತರವಾಗಿ ಆಟೋಮ್ಯಾಟಿಕ್ ಇನ್ಸಿಡೆಂಟ್ ಡಿಟೆಕ್ಷನ್ ಸಿಸ್ಟಮ್ ಅನ್ನುವಂಥದ್ದು ಆಗುತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಆಕ್ಸಿಡೆಂಟ್ಸ್ಗಳಾದಾಗ ಯಾವುದೇ ಇನ್ಸಿಡೆಂಟ್ಸ್ಗಳು ಆದಾಗ ಅದು ಗುರುತಿಗೆ ಸಿಗುವಂಥ ಕಾರ್ಯಗಳು ಮತ್ತು ಎಮರ್ಜೆನ್ಸಿ ಎಕ್ಸಿಟ್ಗಳನ್ನು ಪ್ರತಿ 500 ಮೀಟರ್ಗೊಂದು ಎಮರ್ಜೆನ್ಸಿ ಎಕ್ಸಿಟ್ ಅನ್ನು ಮಾಡಿರುವಂಥದ್ದು. ಈ ರೀತಿ ಎಲ್ಲ ಪ್ರಿಕಾಷನ್ಸ್ಗಳನ್ನು ತಗೊಂಡು ಈ ಒಂದು ಟನಲ್ ಅನ್ನು ನಿರ್ಮಿಸಲಾಗಿರ್ತಕ್ಕಂಥದ್ದು. ಈಗ ಈ ಟನಲಿನ ನಿರ್ಮಾಣದಿಂದಾಗಿ ಅಲ್ಲಿ ಟ್ರಾವೆಲ್ ಟೈಮ್ ಕಡಿಮೆ ಆಗೋದ್ರಿಂದ ಮತ್ತೆ ಅಲ್ಲಿ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ಇರೋದ್ರಿಂದ ಈ ಹಿಂದೆ ಏನು 6 ತಿಂಗಳುಗಳ ಕಾಲ ಆ ರೋಟಂಗ್ ಪಾಸ್ ಅನ್ನುವಂಥದ್ದು ಟೂರಿಸ್ಟ್ಗಳಿಗೂ ಕೂಡ ಅವೈಲಬಲ್ ಇರ್ತಾ ಇರಲಿಲ್ಲ. ಆದರೆ ಈಗ ಸ್ನೋ ಬೌಂಡ್ ಆಗಿರ್ತಕ್ಕಂಥ ಸಮಯದಲ್ಲೂ ಕೂಡ ಟೂರಿಸ್ಟ್ಗಳು ಅಲ್ಲಿಗೆ ಹೋಗ್ಬೋದಾಗಿರೋದ್ರಿಂದಾಗಿ ಇನ್ನು ಮುಂದೆ ಟೂರಿಸಂ ಕೂಡ ಇದು ಬೂಸ್ಟಪ್ ಆಗುವಂಥ ಒಂದು ಕೆಲಸ ಆಗುತ್ತೆ. ವಿಂಟರ್ ಸ್ಪೋರ್ಟ್ಸ್ಗೆ ಕೂಡ ಈ ರೀಜನ್ನಲ್ಲಿ ಹೆಚ್ಚಿನ ಮಹತ್ವ ಅನ್ನುವಂಥದ್ದು ಇನ್ನು ಮುಂದೆ ದೊರಕುತ್ತೆ. ಮಿಲಿಟರಿ ಲಾಜಿಸ್ಟಿಕ್ಸ್ ವ್ಯೂ ಪಾಯಿಂಟ್ ಇಂದ ಕೂಡ ಸಾಕಷ್ಟು ಸಿಗ್ನಿಫಿಕೆನ್ಸ್ ಹೊಂದಿರತಕ್ಕಂಥ ಒಂದು ಟನಲ್ ಆಗುತ್ತೆ. ಬೆಟರ್ ಕನೆಕ್ಟಿವಿಟಿ ಅನ್ನುವಂಥದ್ದು ಆರ್ಮಡ್ ಫೋರ್ಸಸ್ಗೂ ಕೂಡ ಲಡಾಖ್ ಅನ್ನು ರೀಚ್ ಆಗುವಲ್ಲಿ ಬೆಟರ್ ಕನೆಕ್ಟಿವಿಟಿ ಅನ್ನುವಂಥದ್ದು ದೊರಕುತ್ತೆ. ಅವ್ರಿಗೂ ಕೂಡ ಟ್ರಾವೆಲ್ ಟೈಮ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಈ ರೀತಿ ಸಾಕಷ್ಟು ಸಿಗ್ನಿಫಿಕೆನ್ಸ್ ಅನ್ನ ಈ ಅಟಲ್ ಟನಲ್ ಹೊಂದಿದೆ. ಇನ್ನು ಇದರ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದಾಗ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಇದರ ಕನ್ಸ್ಟ್ರಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ.
ನಿನ್ನೆಯಷ್ಟೇ ಈ ಅಟಲ್ ಟನಲ್ ಅನ್ನು ಉದ್ಘಾಟಿಸಿ ಮಾತನಾಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕಾಂಗ್ರೆಸ್ ಸರ್ಕಾರದ ನೆಗ್ಲಿಜೆನ್ಸಿಂದ ಈ ಟನಲ್ ಅನ್ನುವಂಥದ್ದು ಸಾಕಷ್ಟು ಡಿಲೇ ಆಗುವಂಥ ಕಾರ್ಯ ಆಗಿದೆ. 2014ರಲ್ಲಿ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ಈ ಪ್ರಾಜೆಕ್ಟು ತನ್ನ ಪೇಸನ್ನು ಪಿಕಪ್ ಮಾಡಿಕೊಂಡು ಫಾಸ್ಟ್ ಅಪ್ ಆಗಿ ಕಂಪ್ಲೀಷನ್ ಆಗಿದೆ ಈ ಪ್ರಾಜೆಕ್ಟ್ ಅಂತ ಹೇಳಿ. ಇದು ಲೇಟ್ ಆಗೋದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಅಂತ ಕೂಡ ಅವರು ದೂರಿದ್ದಾರೆ. ಯಾಕೆಂದ್ರೆ 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ಪ್ರಾಜೆಕ್ಟಿನ ಫೌಂಡೇಶನ್ ಸ್ಟೋನ್ ಅನ್ನ ಲೇ ಡೌನ್ ಮಾಡಿದ್ರು. ಅವತ್ತು ಪ್ರಾರಂಭವಾದಂತೂ ಇಷ್ಟು ತಡವಾಗೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಇವರು ದೂರಿರ್ತಕ್ಕಂಥದ್ದು. ಈ ಒಂದು ಟನಲ್ ಅನ್ನ ನಿರ್ಮಾಣ ಮಾಡೋದ್ರಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಸಾಕಷ್ಟು ಕಾರ್ಯಗಳನ್ನು ಮಾಡಿರೋದ್ರಿಂದ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಗ್ಗೆ ಕೂಡ ಪ್ರಶ್ನೆಗಳು ಬರುವಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬಾರ್ಡರ್ ರೋಡ್ ಆರ್ಗನೈಸೇಷನ್ 1960ರಲ್ಲಿ ಪ್ರಾರಂಭ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಆರ್ಮಡ್ ಫೋರ್ಸಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಒದಗಿಸಿಕೊಡುವಂಥ ಕಾರ್ಯವನ್ನು ಇದು ಮಾಡುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ನ್ಯೂ ಡೆಲ್ಲಿಯಲ್ಲಿ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಕಾರ್ಯ ಮಾಡುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ರೋಡ್ ನೆಟ್ವರ್ಕ್ಸ್ಗಳನ್ನು ಡೆವಲಪ್ ಮಾಡುವಂಥದ್ದು ಮತ್ತು ಮೇಂಟೈನ್ ಮಾಡುವಂಥ ಕೆಲಸವನ್ನು ಇಂಡಿಯಾದ ಬಾರ್ಡರ್ ಏರಿಯಾಸ್ಗಳಲ್ಲಿ ಮತ್ತು ನಮ್ಮ ಫ್ರೆಂಡ್ಲಿ ನೈಬರಿಂಗ್ ಕಂಟ್ರೀಸ್ಗಳು ಯಾವಿದೆ ಈ ಕಂಟ್ರೀಸ್ಗಳಲ್ಲೆಲ್ಲ ಮಾಡುವಂಥದ್ದು. ನಮ್ಮ ದೇಶದ ಬಾರ್ಡರ್ ಅನ್ನು ಹೊಂದಿರತಕ್ಕಂಥ 21 ರಾಜ್ಯಗಳು ಮತ್ತೆ ಒಂದು ಯೂನಿಯನ್ ಟೆರಿಟರಿ ಅಂಡಮಾನ್ ನಿಕೋಬಾರ್ನಲ್ಲಿ ಕೂಡ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಕೆಲಸ ಮಾಡುತ್ತೆ. ಹೊರ ದೇಶಗಳನ್ನು ನಾವು ಗಮನದಲ್ಲಿಟ್ಕೊಂಡಾಗ ಅಫ್ಘಾನಿಸ್ತಾನ್, ಭೂತಾನ್, ಮಯನ್ಮಾರ್, ಶ್ರೀಲಂಕಾ ಈ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಬಾರ್ಡರ್ ರೋಡ್ ಆರ್ಗನೈಸೇಷನ್ ತನ್ನ ಕೆಲಸವನ್ನ ಮಾಡುವಂಥದ್ದು. ಇನ್ನು ಶಾಂತಿಯುತವಾದಂಥ ಸಂದರ್ಭದಲ್ಲಿ, ಪೀಸ್ನ ಸಂದರ್ಭದಲ್ಲಿ ಆಪರೇಷನಲ್ ರೋಡ್ಸ್ಗಳನ್ನು ಡೆವಲಪ್ ಮತ್ತೆ ಮೇಂಟೈನ್ ಮಾಡುವಂಥ ಕೆಲಸ ಒಂದಾಗಿದ್ರೆ, ಮತ್ತೊಂದು ಕೆಲಸ ಬಾರ್ಡರ್ ಸ್ಟೇಟ್ಸ್ಗಳು ಯಾವುದಿದೆ ನಮ್ಮಲ್ಲಿ ಗಡಿಭಾಗವನ್ನು ಹಂಚಿಕೊಳ್ಳುವಂಥ ರಾಜ್ಯಗಳಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಮಾಡೋದಕ್ಕೆ ಕಾಂಟ್ರಿಬ್ಯೂಷನ್ ಅನ್ನು ನೀಡುವಂಥ ಕಾರ್ಯವನ್ನು ಕೂಡ ಈ BRO ಆರ್ಗನೈಸೇಷನ್ ಮಾಡುವಂಥದ್ದು. ಮತ್ತೆ ಯುದ್ಧದ ಸಂದರ್ಭದಲ್ಲಿ ಈ ರೋಡ್ ನೆಟ್ವರ್ಕ್ಸ್ ಗಳನ್ನ ಒಳಗೊಂಡಂತೆ ಇನ್ನುಳಿದಂತೆ ಯಾವುದೇ ಯುದ್ಧಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಸರ್ಕಾರ ಇವರಿಗೆ ವಹಿಸಿದಾಗ ಆ ಕಾರ್ಯಗಳಲ್ಲೂ ಕೂಡ BROದ ಪರ್ಸನಲ್ಸ್ಗಳು ತೊಡಗಿಸ್ಕೊಳ್ತಾರೆ. ಮುಂದಿನ ಆರ್ಟಿಕಲ್ ಎಕ್ಸ್ಟೆಂಟ್ ಟ್ರೀ ಫೌಂಡ್ ಆಫ್ಟರ್ 180 ಇಯರ್ಸ್ ಇನ್ ಕೊಲ್ಲಂ ಗ್ರೋವ್ ಅನ್ನೋದಾಗಿದೆ. ಇದು GS ಪೇಪರ್ 3 ಅಡಿಯಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳ್ಳುವಂಥ ಒಂದು ಆರ್ಟಿಕಲ್. ಎನ್ವಿರಾನ್ಮೆಂಟ್ ಮತ್ತು ಬಯೋಡೈವರ್ಸಿಟಿ ಅಡಿಯಲ್ಲಿ ಇದು ನಮಗೆ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಇಲ್ಲಿ ಒಂದು ಫ್ಲವರಿಂಗ್ ಪ್ಲಾಂಟ್ ಆಗಿರ್ತಕ್ಕಂಥ ಮಧುಕಾ ಡಿಪ್ಲೋಸ್ಟೆಮನ್ ಅನ್ನುವಂಥ ಒಂದು ಟ್ರೀ 1835ರಲ್ಲಿ ನಮಗೆ ಕಡೆ ಬಾರಿಗೆ ದೊರಕಿದಂಥದ್ದು. ರಾಬರ್ಟ್ ವೈಟ್ ಬೊಟಾನಿಕಲ್ ಸರ್ಜನ್ ಆಗಿದ್ದಂಥವ್ರು, ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿದಂಥವ್ರು ಇದರ 3 ಸ್ಪೆಸಿಮನ್ಸ್ಗಳನ್ನು ಅಂದಿನ ಕಾಲದಲ್ಲಿ ಆವತ್ತು ಕಲೆಕ್ಟ್ ಮಾಡ್ಕೊಂಡಿದ್ರು. ಅದರ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಸ್ಪೆಸಿಮನ್ ಅನ್ನುವಂಥದ್ದು ನಮ್ಮಲ್ಲಿ ಕಾಣಸಿಕ್ಕಿರೋಂಥದ್ದು. ಅದು ಕೇವಲ ಒಂದೇ ಒಂದು ಸ್ಪೆಸಿಮನ್ ಅನ್ನ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಇದಕ್ಕಿಂತ ಹೆಚ್ಚಿನದಾಗಿ ಇದರ ಸುತ್ತ ಅವರು ಸರ್ವೆಯನ್ನು ಮಾಡಿದ್ರು ಕೂಡ ಯಾವುದೇ ಸೇಕ್ರೆಡ್ ಗ್ರೋವ್ಸ್ಗಳಲ್ಲಿ ಕೊಲ್ಲಂ ಡಿಸ್ಟ್ರಿಕ್ಕಿನ ಇನ್ಯಾವುದೇ ಜಾಗಗಳಲ್ಲಿ ಈ ರೀತಿಯ ಸ್ಪೀಸೀಸ್ ಅನ್ನ ಮತ್ತೆ ಕಾಣೋದಕ್ಕಾಗಿಲ್ಲ. ಅಂದ್ರೆ ಕೇವಲ ಒಂದೇ ಒಂದು ಸ್ಪೀಸೀಸ್ ಅನ್ನುವಂಥದ್ದು ಸ್ಪಾಟ್ ಆಗಿದೆ 180 ವರ್ಷಗಳ ನಂತರದಲ್ಲಿ. ಹಾಗಾಗಿ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇರುವಂಥ ಒಂದು ಸ್ಪೀಸೀಸ್ ಆಗುತ್ತೆ. ಈಗಾಗಲೇ ಇದನ್ನ IUCN ಲಿಸ್ಟ್ನ ಅಡಿಯಲ್ಲಿ ಥ್ರೆಟನ್ಡ್ ಸ್ಪೀಸೀಸ್ ಅಂತ ಹೇಳಿ, ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳಿ ಲಿಸ್ಟ್ ಔಟ್ ಮಾಡಲಾಗಿದೆ. ಆದರೆ ಈಗ ಕೇವಲ ಒಂದೇ ಒಂದು ಸ್ಪೀಸೀಸ್ ಸಿಕ್ಕಿರೋದ್ರಿಂದ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ ಲಿಸ್ಟ್ ಔಟ್ ಮಾಡಬಹುದು ಅಂತ ಹೇಳಿ ಕೆಲವರು ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು. ಈ ಮಧುಕಾ ಡೈಪ್ಲೋಸ್ಟ್ರಮನ್ ಟ್ರೀ ಸಪೋಟೇಶಿಯಾ ಅನ್ನುವಂಥ ಫ್ಯಾಮಿಲಿಗೆ ಬಿಲಾಂಗ್ ಆಗಿದೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂಥ ಥ್ರೆಟನ್ಡ್ ಸ್ಪೀಸೀಸ್ ಅಲ್ಲಿ ಇದು ಕೂಡ ಒಂದಾಗಿದೆ. ಇದರ ಸ್ಪೆಸಿಮೆನ್ ಅನ್ನುವಂಥದ್ದು 180 ವರ್ಷಗಳ ನಂತರದಲ್ಲಿ ಈಗ ಮೊದಲ ಬಾರಿಗೆ ಸಿಗ್ತಾ ಇರುವಂಥದ್ದು. ಲಾಸ್ಟ್ 1835ರಲ್ಲಿ ರಾಬರ್ಟ್ ವೈಟ್ ಅನ್ನುವಂಥವ್ರು ಇದರ ಸ್ಪೆಸಿಮನ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಇದೊಂದು ಫ್ಲವರಿಂಗ್ ಪ್ಲಾಂಟ್ ಆಗಿದೆ. ಈಗ ಕೇವಲ ಒಂದೇ ಒಂದು ಸ್ಪೆಸಿಮನ್ ದೊರಕಿರೋದ್ರಿಂದ ಮತ್ತೆ ಅಲ್ಲಿ ಸರ್ವೆಯನ್ನ ಅಕ್ಕಪಕ್ಕದ ಸ್ಥಳದಲ್ಲಿ ಮಾಡಿದ್ರೂ ಕೂಡ ದೊರಕದೇ ಇರುವಂಥ ಕಾರಣದಿಂದ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕೂಡ ಹೆಸರಿಸಬಹುದು ಅಂತ ಹೇಳಿ ಅಭಿಪ್ರಾಯ ಪಡಲಾಗಿರುವಂಥದ್ದು. ಕೇವಲ ಒಂದೇ ಒಂದು ಸ್ಪೀಸೀಸ್ ದೊರಕಿರೋದ್ರಿಂದ ಇದು ಎಕ್ಸ್ಟ್ರೀಮ್ಲಿ ವ್ಯಾಲ್ಯೂಯಬಲ್, ವೈಜ್ಞಾನಿಕವಾದ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟಲಿ ಆಗಿರ್ಬೋದು ಅಥವಾ ಕನ್ಸರ್ವೇಷನ್ನ ದೃಷ್ಟಿಯಿಂದ ಇದು ಎಕ್ಸ್ಟ್ರೀಮ್ಲಿ ವ್ಯಾಲ್ಯೂಯಬಲ್ ಒಂದು ರಿಮಾರ್ಕಬಲ್ ರೀಡಿಸ್ಕವರಿ ಅಂತಾನೆ ಕರೆಸ್ಕೊಳ್ಳುತ್ತೆ. ಎಕ್ಸಾಮ್ನ ದೃಷ್ಟಿಯಿಂದ ಮಧುಕಾ ಡೈಪ್ಲೋಸ್ಟಮನ್ ಅನ್ನುವಂಥ ಸ್ಪೀಸೀಸು IUCNನಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿದೆ. ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ ಮುಂದಿನ ಬಾರಿ ನಮ್ಮ ಎಕ್ಸಾಮ್ಸ್ಗಳನ್ನು ಬರೆಯುವಂಥ ಸಮಯದಲ್ಲಿ ಇದೇನಾದರೂ ಅಪ್ಡೇಟ್ ಆಗಿದ್ರೆ ಆ ಹಿನ್ನೆಲೆಯಲ್ಲಿ ಆಗ ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಮಧುಕಾ ಡೈಪ್ಲೋಸ್ಟಮನ್ ಅನ್ನುವಂಥದ್ದು ವೆಸ್ಟರ್ನ್ ಘಾಟ್ಸಲ್ಲಿ ದೊರಕುವಂಥ ಒಂದು ಎಂಡೇಂಜರ್ಡ್ ಸ್ಪೀಸೀಸ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ವೆಸ್ಟರ್ನ್ ಘಾಟ್ನಲ್ಲಿ ದೊರಕಿರುವಂಥ ಒಂದು ಸ್ಪೀಸೀಸ್ನ ಬಗ್ಗೆ ಇಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಮತ್ತು ಇತ್ತೀಚೆಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಬಗ್ಗೆ ಸಾಕಷ್ಟು ಸುದ್ದಿಯಲ್ಲಿ ಕೂಡ ಇರೋದ್ರಿಂದಾಗಿ ವೆಸ್ಟರ್ನ್ ಘಾಟ್ಸಿನ ಕನ್ಸರ್ವೇಷನ್ನ ಕುರಿತಂತೆ ಈಗಾಗಲೇ ಕೆಲವೊಂದಷ್ಟು ಕಮಿಟೀಸ್ಗಳನ್ನು ಫಾರ್ಮ್ ಮಾಡಿ ಅವುಗಳ ರಿಪೋರ್ಟನ್ನು ಕೂಡ ನೀಡಲಾಗಿರುವಂಥದ್ದು. ಅದನ್ನು ನೆನಪಿಸ್ಕೊಂಡು ವೆಸ್ಟರ್ನ್ ಘಾಟ್ಸ್ನ ಕುರಿತಂತೆ ಯಾವ ಕಮಿಟೀಸ್ಗಳು ರಿಪೋರ್ಟನ್ನು ನೀಡಿದ್ದಾವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಂಡಿಯಾ ಬ್ಯಾಕ್ಸ್ ನ್ಯೂಕ್ಲಿಯರ್ ವೆಪನ್ಸ್ ಅಬಲಿಷನ್ ಅನ್ನೋದಾಗಿದೆ. ಇಲ್ಲಿ ಇಂಟರ್ನ್ಯಾಷನಲ್ ಡೇ ಫಾರ್ ದ ಟೋಟಲ್ ಎಲಿಮಿನೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಸೆಲೆಬ್ರೇಟ್ ಮಾಡುವಂತ ಉದ್ದೇಶದಿಂದ ಈ ಒಂದು ದಿನವನ್ನ ಕಮೆಮೊರೇಟ್ ಮಾಡಲಿಕ್ಕಾಗಿ ಹೈ ಲೆವೆಲ್ ಮೀಟಿಂಗ್ ಅನ್ನ ಅಡ್ರೆಸ್ ಮಾಡಿದ್ದಾರೆ ಭಾರತದ ಫಾರಿನ್ ಸೆಕ್ರೆಟರಿ ಆಗಿರುವಂತಹ ಹರ್ಷವರ್ಧನ್ ಶ್ರಿಂಗ್ಲಾ ಅವರು. ಈ ಒಂದು ಸಂದರ್ಭದಲ್ಲಿ ಭಾರತದ ಫಾರಿನ್ ಸೆಕ್ರೆಟರಿ ಹರ್ಷವರ್ಧನ್ ಶ್ರಿಂಗ್ಲಾ ಅವರು ಮತ್ತೊಮ್ಮೆ ಭಾರತದ ಕಮಿಟ್ಮೆಂಟ್ ಅನ್ನ ರೀಟ್ರೇಟ್ ಮಾಡಿದ್ದಾರೆ.
ನ್ಯೂಕ್ಲಿಯರ್ ವೆಪನ್ಸ್ಗಳಿಗೆ ಸಂಬಂಧಪಟ್ಟಂತೆ ಭಾರತದ ನಡೆ ಏನು ಅನ್ನೋದನ್ನ ಇಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಿರುವಂಥದ್ದು. ನೋ ಫಸ್ಟ್ ಯೂಸ್ ಅನ್ನುವಂಥದ್ದು ನಮ್ಮ ಒಂದು ಪಾಲಿಸಿ ಆಗಿದೆ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ಗಳ ವಿಚಾರದಲ್ಲಿ. ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ಗಳ ವಿರುದ್ಧವಾಗಿ ಮೊದಲಿಗೆ ನಾವು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಬಳಕೆ ಮಾಡಿಕೊಳ್ಳುವಂಥ ಯಾವುದೇ ಒಂದು ನಡೆಯನ್ನು ನಾವು ಪಾಲಿಸೋಲ್ಲ ಅನ್ನುವಂಥದ್ದು ನಮ್ಮ ಒಂದು ಪಾಲಿಸಿ ಆಗಿದೆ. ಮತ್ತು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದಿಲ್ಲದಂಥ ರಾಷ್ಟ್ರಗಳಲ್ಲಿ ನಾವು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಅವುಗಳ ಮೇಲೆ ಯಾವ ಸಂದರ್ಭದಲ್ಲೂ ಮಾಡೋದೇ ಇಲ್ಲ ಅನ್ನುವಂಥದ್ದು ನಮ್ಮ ಒಂದು ಪಾಲಿಸಿ ಆಗಿದೆ. ಇದೇ ಪಾಲಿಸಿಯನ್ನು ನಾವು ಇವತ್ತು ಕೂಡ ಅದಕ್ಕೆ ಕಮಿಟ್ಮೆಂಟ್ ಅನ್ನು ಹೊಂದಿದ್ದೇವೆ ಅನ್ನೋದನ್ನ ಮತ್ತೆ ನಮ್ಮ ಪಾಲಿಸಿಯನ್ನ ರೀಟ್ರೇಟ್ ಮಾಡಿದ್ದಾರೆ. ಈ ಒಂದು ಕಮೆಮೊರೇಟ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಫಾರಿನ್ ಸೆಕ್ರೆಟರಿ ಹರ್ಷವರ್ಧನ್ ಶ್ರಿಂಗ್ಲಾ ಅವರು. ಯಾತಕ್ಕಾಗಿ ಇದನ್ನು ಮತ್ತೆ ರೀಟ್ರೇಟ್ ಮಾಡುವಂಥ ವಿಚಾರ ಬಂತು ಅಂತಂದರೆ 2019ರಲ್ಲಿ ಎಲೆಕ್ಷನ್ಸ್ನ ಗೆದ್ದ ನಂತರದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಒಂದು ಹಿಂಟನ್ನು ನೀಡಿದರು. ಏನು ಅಂದರೆ ನೋ ಫಸ್ಟ್ ಯೂಸ್ ಪಾಲಿಸಿ ಅನ್ನುವಂಥದ್ದು ಆಗಿನ ಸರ್ಕಮ್ಸ್ಟೆನ್ಸಸ್ನ ಆಧಾರದ ಮೇಲೆ ಡಿಟರ್ಮೈನ್ ಮಾಡ್ತೇವೆ. ಒಂದು ವೇಳೆ ಅಂದರೆ ಇದೊಂದು ಕ್ಲೂ ಅನ್ನು ನೀಡಿದಾಗಿತ್ತು. ಫಸ್ಟ್ ಯೂಸ್ ಅನ್ನು ನಾವು ಮಾಡೋದಿಲ್ಲ ಅನ್ನುವಂಥ ನಮ್ಮ ಪಾಲಿಸಿ ಏನಿತ್ತು ಅದನ್ನು ಬದಲಾಯಿಸಿ ಆಗಿನ ಸಿಚುಯೇಷನ್ಗೆ ತಕ್ಕಂತೆ ನಾವು ಫಸ್ಟ್ ಯೂಸ್ ಮಾಡುವಂಥ ಸನ್ನಿವೇಶ ಬಂದರೆ ನಾವೇ ಮೊದಲಿಗೆ ಅದನ್ನು ಯೂಸ್ ಮಾಡುವಂಥ ಒಂದು ಪ್ರಿನ್ಸಿಪಲ್ ಅನ್ನು ಕೂಡ ನಾವು ಅಳವಡಿಸ್ಕೊಳ್ಬೋದೇನೋ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ರಾಜನಾಥ್ ಸಿಂಗ್ ಅವರು ಹೇಳಿದ್ರು. ಇದು ಒಂದು ಸ್ಟ್ಯಾನ್ಸು ಭಾರತದ ಸ್ಟ್ಯಾನ್ಸ್ ಅಲ್ಲ. ಆದರೆ ಭಾರತ ಇದುವರೆಗೂ ಕೂಡ ಯಾವ ರೀತಿಯಾಗಿ ಕಮಿಟ್ ಆಗಿ ಬಂದಿದೆ, ನೋ ಫಸ್ಟ್ ಯೂಸ್ ಅನ್ನುವಂಥ ಪಾಲಿಸಿಯನ್ನು ನಾವೇನು ಹೊಂದಿದ್ದೇವೆ ಅದೇ ಪಾಲಿಸಿಗೆ ಇವತ್ತು ಕೂಡ ನಾವು ಬದ್ಧರಾಗಿ ಇರುವಂಥದ್ದು ಅಂತ ಹೇಳಿ ಮತ್ತೆ ಇವರು ರೀಟ್ರೇಟ್ ಮಾಡಿದ್ದಾರೆ ನಿನ್ನೆಯ ಒಂದು ಕಮೆಮೊರೇಷನ್ನ ಸಂದರ್ಭದಲ್ಲಿ. ನೋ ಫಸ್ಟ್ ಯೂಸ್ ಪಾಲಿಸಿ ಎಗೇನ್ಸ್ಟ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂಡ್ ನಾನ್ ಯೂಸ್ ಎಗೇನ್ಸ್ಟ್ ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅನ್ನುವಂಥದ್ದನ್ನ ನಾವಿಲ್ಲಿ ಭಾರತದ ಪಾಲಿಸಿ ಏನು ನ್ಯೂಕ್ಲಿಯರ್ ವೆಪನ್ಸ್ಗಳ ವಿಚಾರದಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ನ್ಯೂಕ್ಲಿಯರ್ ವೆಪನ್ಸ್ಗಳ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ, ಈ ಬಳಕೆಯನ್ನು ಕಂಪ್ಲೀಟ್ ಆಗಿ ಎಲಿಮಿನೇಟ್ ಅನ್ನ ಮಾಡೋದಕ್ಕೆ ಅಂತ ಹೇಳಿ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಪ್ರಯತ್ನ ಪಡ್ತಾ ಇದೆ. ಇದಕ್ಕಾಗಿ ಇಂಥ ಒಂದು ದಿನವನ್ನ ಅಂತಾರಾಷ್ಟ್ರೀಯ ದಿನ ನ್ಯೂಕ್ಲಿಯರ್ ವೆಪನ್ಸ್ಗಳ ಟೋಟಲ್ ಎಲಿಮಿನೇಷನ್ಗೆ ಅಂತ ಹೇಳಿ ಒಂದು ಅಂತಾರಾಷ್ಟ್ರೀಯ ದಿನವನ್ನು ಕೂಡ ಆಚರಣೆ ಮಾಡುವಂಥದ್ದು. ಈ ವಿಚಾರವಾಗಿ ಭಾರತ ಹೇಳುವಂಥದ್ದೇನು ಅಂತಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನ ಇಡೀ ಜಗತ್ತಿನಿಂದ ತೆಗೆದು ಹಾಕುವಂತ ಒಂದು ಕೆಲಸದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅನ್ನುವಂಥದ್ದು ಆಗಬೇಕಾಗುತ್ತೆ. ಮತ್ತು ಯೂನಿವರ್ಸಲ್ ಕಮಿಟ್ಮೆಂಟ್ ಅನ್ನುವಂಥದ್ದು ತೋರಿಸಬೇಕಾಗುತ್ತೆ. ಎಲ್ಲ ರಾಷ್ಟ್ರಗಳು ಕೂಡ ಇದಕ್ಕೆ ಕಮಿಟ್ಮೆಂಟ್ ಅನ್ನು ತೋರಿಸಬೇಕು. ಅದರ ಬದಲಾಗಿ ಯುಎನ್ಎಸ್ಸಿಯ ಮೆಂಬರ್ ರಾಷ್ಟ್ರಗಳು, ಯುಎನ್ಎಸ್ಸಿಯ ಪರ್ಮನೆಂಟ್ ಕಂಟ್ರೀಸ್ಗಳು ಕೂಡ ಆಗಿ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ಗಳು ಅಂತ ಹೇಳಿ ಅಧಿಕೃತವಾಗಿ ಗುರುತಿಸಿಕೊಳ್ಳುವಂಥ US ಆಗಿರ್ಬೋದು, UK ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈ ರಾಷ್ಟ್ರಗಳು ಮಾತ್ರವೇ ನಾವು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ಗಳು ಅಂತ ಹೇಳಿ ಅವು ಆ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದುವಂಥ ಒಂದು ಪವರನ್ನು ತಮ್ಮ ಬಳಿ ಇಟ್ಕೊಂಡು ಇನ್ನುಳಿದಂಥ ರಾಷ್ಟ್ರಗಳಿಗೆ ಇವುಗಳನ್ನು ಅಂದರೆ ಈ ನ್ಯೂಕ್ಲಿಯರ್ ವೆಪನ್ಸ್ಗಳ ಬಳಕೆಯನ್ನು ಮಾಡಬೇಡಿ ಅಂತ ಹೇಳಿ ಒಂದು ಕರೆಯನ್ನು ಕೊಟ್ಟರೆ ನಾವು ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಬದಲಾಗಿ ಎಲ್ಲರೂ ಕೂಡ ಯೂನಿವರ್ಸಲ್ ಕಮಿಟ್ಮೆಂಟ್ ಅನ್ನು ತೋರಿಸೋದ್ರ ಮುಖಾಂತರವಾಗಿ ಇವುಗಳನ್ನು ಟೋಟಲ್ ಆಗಿ ಎಲಿಮಿನೇಟ್ ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಅದರಲ್ಲಿ ನಾವು ಕೂಡ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸ್ತೇವೆ. ಓವರ್ ದಿ ಡೇಸ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ಪ್ರೋಸೆಸ್ ಅನ್ನು ನಾವು ಮಾಡಬೇಕಾಗತ್ತೆ ಅಂತ ಹೇಳಿ ಈ ವರ್ಚುವಲ್ ಮೆಸೇಜ್ನಲ್ಲಿ ಹರ್ಷವರ್ಧನ್ ಶ್ರಿಂಗ್ಲಾನವರು ಮಾತನಾಡಿರ್ತಕ್ಕಂಥದ್ದು. ಭಾರತದ ಪಾಲಿಸಿ ಏನು ಅಂದಾಗ ನಾನ್ ನ್ಯೂಕ್ಲಿಯರ್ ಸ್ಟೇಟ್ಸ್ಗಳಿದೆ ಅವುಗಳ ವಿರುದ್ಧವಾಗಿ ನಾವು ಯಾವತ್ತೂ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಬಳಕೆ ಮಾಡಲ್ಲ. ಇನ್ನು ನ್ಯೂಕ್ಲಿಯರ್ ಸ್ಟೇಟ್ಸ್ಗಳ ವಿಚಾರದಲ್ಲಿ ಅವರು ಒಂದು ವೇಳೆ ನಮ್ಮ ಮೇಲೆ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಪ್ರಯೋಗ ಮಾಡಿದ್ದೇ ಆದರೆ ನಂತರದಲ್ಲಿ ಮಾತ್ರವೇ ನಾವು ಅವುಗಳ ಪ್ರಯೋಗ ಮಾಡ್ತೇವೆ. ಅಲ್ಲಿವರೆಗೂ ನಾವು ಅವುಗಳ ಮೇಲೆ ಈ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಪ್ರಯೋಗ ಮಾಡಲ್ಲ. ಇದು ನಮ್ಮ ಒಂದು ಪ್ರಿನ್ಸಿಪಲ್ ಆಗಿರುವಂಥದ್ದು. ನ್ಯೂಕ್ಲಿಯರ್ ವೆಪನ್ಸ್ಗಳ ಕುರಿತು ಇಷ್ಟೆಲ್ಲ ವಿಚಾರವನ್ನು ಡಿಸ್ಕಸ್ ಮಾಡ್ತಿರುವಂಥ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ಗಳಿಗೆ ಅಥವಾ ನ್ಯೂಕ್ಲಿಯರ್ ಸಪ್ಲೈಸ್ಗಳಿಗೆ ಕುರಿತಂತೆ ಇರುವಂಥ 4 ಮಲ್ಟಿಲ್ಯಾಟರಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಜಿಮ್ಸ್ಗಳೇನಿದೆ ಇವು ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ರೆಜಿಮ್ಸ್ಗಳಾಗಿರೋದ್ರಿಂದ ಇವುಗಳ ಕುರಿತಂತೆ ಕೂಡ ಡಿಸ್ಕಸ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ MTCR ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್, ಇದಕ್ಕೆ ಕೂಡ ಭಾರತ ಸದಸ್ಯ ರಾಷ್ಟ್ರವಾಗಿರುವಂಥದ್ದು. ವ್ಯಾಸೆನಾರ್ ಅರೇಂಜ್ಮೆಂಟ್ಗೂ ಕೂಡ ಭಾರತ ಸದಸ್ಯ ರಾಷ್ಟ್ರ, ಮತ್ತೆ ಆಸ್ಟ್ರೇಲಿಯನ್ ಗ್ರೂಪ್ ಇದಕ್ಕೂ ಕೂಡ ಭಾರತ ಸದಸ್ಯ ರಾಷ್ಟ್ರ. ಈ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಜಿಮ್ಸ್ಗಳಲ್ಲಿ ಭಾರತ ಸದಸ್ಯ ರಾಷ್ಟ್ರ ಆಗಿರೋದ್ರಿಂದ ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತ ನ್ಯೂಕ್ಲಿಯರ್ ಸಪ್ಲೈಸ್ಗಳಿಗೆ ಆಗಿರ್ಬೋದು ಇವುಗಳಿಗೆ ಅನುಕೂಲ ಅನ್ನುವಂಥದ್ದು ಆಗುತ್ತೆ. ಆದರೆ NSG ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತ ಹೇಳಿ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆಯುವಂಥ ಮತ್ತೊಂದು ಈ ಗುಂಪಿನಲ್ಲಿ ಭಾರತಕ್ಕೆ ಸದಸ್ಯತ್ವ ಇಲ್ಲದಿರೋದನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಯಾತಕ್ಕಾಗಿ ಸದಸ್ಯತ್ವವನ್ನು ಭಾರತಕ್ಕೆ ನೀಡಿಲ್ಲ ಅಂತ ಹೇಳಿದ್ರೆ ಭಾರತವು ನಾನ್ ಪ್ರಾಲಿಫರೇಷನ್ ಟ್ರೀಟಿ ಎನ್ನುವಂಥ ಟ್ರೀಟಿಗೆ ಭಾರತ ಸಹಿ ಹಾಕಿಲ್ಲ. ಈ ಕಾರಣದಿಂದ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪಿಗೆ ಭಾರತಕ್ಕೆ ಸದಸ್ಯತ್ವವನ್ನು ನೀಡದೇ ಇರುವಂಥದ್ದು. ಈ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅನ್ನುವಂಥದ್ದು 1974ರಲ್ಲಿ ಪ್ರಾರಂಭವಾಗುತ್ತೆ. ಭಾರತವು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದಿರುವಂಥ ಕಾರಣದಿಂದ ಈ ಒಂದು ಗುಂಪಿಗೆ ಇದುವರೆಗೂ ಕೂಡ ಸದಸ್ಯತ್ವವನ್ನು ಭಾರತಕ್ಕೆ ನೀಡಿಲ್ಲದೆ ಇರುವಂಥದ್ದು. ನ್ಯೂಕ್ಲಿಯರ್ ವೆಪನ್ಸ್ಗಳ ವಿಚಾರಕ್ಕೆ ಬಂದಾಗ, ನ್ಯೂಕ್ಲಿಯರ್ ಸಪ್ಲೈಸ್ಗಳ ವಿಚಾರಕ್ಕೆ ಬಂದಾಗ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಟ್ರೀಟಿ ಆಗುತ್ತೆ. 1968ರಲ್ಲಿ ಇದಕ್ಕೆ ಸಹಿ ಆಗುತ್ತೆ. 1970ರಲ್ಲಿ ಇದು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ. ಇದಕ್ಕೆ 190 ಸದಸ್ಯ ರಾಷ್ಟ್ರಗಳಿರೋದನ್ನು ಕೂಡ ನಾವು ನೆನಪಿಸ್ಕೊಳ್ಬೋದು. 191 ಸದಸ್ಯ ರಾಷ್ಟ್ರಗಳಿತ್ತು, ಆದರೆ ನಾರ್ತ್ ಕೊರಿಯಾ ನಂತರದಲ್ಲಿ ಇದರಿಂದ ವಿತ್ಡ್ರಾವಲ್ ಅನ್ನು ಪಡೆದಿದ್ದರಿಂದ ಈಗ 190 ಸದಸ್ಯ ರಾಷ್ಟ್ರಗಳನ್ನು ಇದು ಹೊಂದಿದೆ. ಇಂಡಿಯಾ, ಇಸ್ರೇಲ್ ಮತ್ತು ಸೌತ್ ಸುಡಾನ್, ಪಾಕಿಸ್ತಾನ್, ನಾರ್ತ್ ಕೊರಿಯಾ ಈ 5 ರಾಷ್ಟ್ರಗಳು ನಾನ್
ಪ್ರೊಲಿಫರೇಷನ್ ಟ್ರೀಟಿ ಅಡಿಯಲ್ಲಿ ಸದಸ್ಯ ರಾಷ್ಟ್ರಗಳಲ್ಲದ ರಾಷ್ಟ್ರಗಳು ಇವುಗಳನ್ನು ನೇರವಾಗಿ ಪ್ರಶ್ನೆಯಾಗಿ ಕೇಳಬಹುದು, ಅಥವಾ UPSC ಪ್ರಿಲಿಮ್ಸ್ನಲ್ಲಿ ನಾನ್ ಪ್ರಾಲಿಫರೇಷನ್ ಟ್ರೀಟಿಯ ಸದಸ್ಯ ರಾಷ್ಟ್ರಗಳಲ್ಲದ ರಾಷ್ಟ್ರಗಳು ಅಂತ ಹೇಳಿ ಒಂದು ವಾಕ್ಯವಾಗಿ ಈ ಕೆಳಗಿನ ಯಾವುದೇ ರಾಷ್ಟ್ರಗಳನ್ನು ನೀಡಬಹುದು. ಇದರೊಟ್ಟಿಗೆ ಮತ್ಯಾವುದೋ ಸದಸ್ಯ ರಾಷ್ಟ್ರವನ್ನು ನೀಡಿ ನಮಗೆ ಕನ್ಫ್ಯೂಸ್ ಅನ್ನು ಕೂಡ ಮಾಡಬಹುದು. ಹಾಗಾಗಿ ಇವು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಭಾರತ ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಯಾಕೆ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಅಂದರೆ, ಈ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ಗಳಂತ ಹೇಳಿ ಕೆಲವೊಂದು ರಾಷ್ಟ್ರಗಳನ್ನು ಗುರುತಿಸುತ್ತೆ. ಯಾವ ಆಧಾರದ ಮೇಲೆ ಅಂದರೆ 1967 ಜನವರಿ 1 ಹಿಂದೆ ಯಾವ ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದಿದ್ವೋ ಆ ರಾಷ್ಟ್ರಗಳನ್ನು ಮಾತ್ರವೇ ಈ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ಗಳು ಅಂತ ಹೇಳಿ ಗುರುತಿಸುತ್ತೆ. ನಂತರದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದುವಂಥ ಅಥವಾ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡಿ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದಿದ್ರು ಕೂಡ ಆ ರಾಷ್ಟ್ರಗಳನ್ನು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ಗಳಂತ ಹೇಳಿ ಗುರುತಿಸೋದಿಲ್ಲ. ಮತ್ತೆ ಆ ರಾಷ್ಟ್ರಗಳಿಗೆ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದುವಂಥ ಯಾವುದೇ ಅಧಿಕಾರವನ್ನ ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅನ್ನುವಂಥದ್ದು ನೀಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ಭಾರತ ಯಾವಾಗ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡ್ತು ಅಂತ ಒಮ್ಮೆ ನೆನೆಸ್ಕೊಳ್ಳೋದಾದ್ರೆ 1974ರಲ್ಲಿ ಮೊದಲ ಬಾರಿಗೆ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ ಅಥವಾ ಪೋಖ್ರಾನ್ 1 ಟೆಸ್ಟ್ ಅಂತ ಕೂಡ ಅದನ್ನು ಕರಿತೇವೆ. ಇದರ ಅಡಿಯಲ್ಲಿ 1974ರಲ್ಲಿ ಭಾರತ ಮೊದಲಿಗೆ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಗಳನ್ನು ನಾವು ವೆಪನ್ಸ್ಗಳನ್ನು ಟೆಸ್ಟ್ ಮಾಡೋದ್ರ ಮುಖಾಂತರವಾಗಿ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಅಂತ ಹೇಳಿ ಗುರುತಿಸಿಕೊಳ್ಳುತ್ತೆ. ಮತ್ತೆ 1998ರಲ್ಲಿ ಕೂಡ ಆಪರೇಷನ್ ಶಕ್ತಿಯ ಮುಖಾಂತರವಾಗಿ ಮತ್ತೊಮ್ಮೆ ನಾವು ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟ್ ಮಾಡುವಂತ ಕಾರ್ಯವನ್ನು ಮಾಡ್ತೇವೆ. ಭಾರತವು ಕೂಡ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಆಗಿದ್ರೂ ಕೂಡ ಭಾರತವನ್ನ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಅಂತ ಹೇಳಿ NPT ಅನ್ನುವಂಥದ್ದು ಗುರುತಿಸೋಲ್ಲ. ಈ ಕಾರಣದಿಂದ ಭಾರತ NPTಗೆ ಸದಸ್ಯತ್ವವನ್ನು ಪಡ್ಕೊಳ್ಳುವಂತ ಗಮನವನ್ನ ಅಥವಾ ಇಂಟ್ರೆಸ್ಟ್ ಅನ್ನು ಕೂಡ ಹೊಂದಿಲ್ಲದೆ ಇರುವಂತದ್ದು. ಭಾರತ, ನಾರ್ತ್ ಕೊರಿಯಾ ಮತ್ತು ಪಾಕಿಸ್ತಾನ್ ಈ ಮೂರು ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನ್ಸ್ಗಳ ಕುರಿತಂತೆ ಟೆಸ್ಟಿಂಗ್ ಅನ್ನು ಮಾಡಿವೆ. ಮತ್ತು ಈ ಟೆಸ್ಟಿಂಗ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಅವು ಕೂಡ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ಗಳಾಗಿ ಹೊರಹೊಮ್ಮಿವೆ. ಆದರೆ NPT ಈ ರಾಷ್ಟ್ರಗಳನ್ನು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ಹೇಳಿ ಗುರುತಿಸಲ್ಲ ಅಂತ ಹೇಳಿ ಈ ಯಾವ ರಾಷ್ಟ್ರವೂ ಕೂಡ ಸದಸ್ಯತ್ವವನ್ನು ಪಡ್ಕೊಂಡಿಲ್ಲದೆ ಇರುವಂಥದ್ದು. ಇಸ್ರೇಲ್ ಕೂಡ ನಾನು ಕೂಡ ನ್ಯೂಕ್ಲಿಯರ್ ಪವರ್ ಅನ್ನು ಹೊಂದಿದ್ದೇನೆ ಅಂತ ಹೇಳುತ್ತೆ, ಆದರೆ ಅದಕ್ಕೆ ಯಾವುದೇ ಪುರಾವೆಗಳು ಇಲ್ಲದೆ ಇರುವಂಥದ್ದು. ಸೌತ್ ಸುಡಾನ್ 2011ರಲ್ಲಿ ಹೊಸ ಒಂದು ರಾಷ್ಟ್ರವಾಗಿ ಸುಡಾನ್ನಿಂದ ಬೇರ್ಪಟ್ಟು ಸೌತ್ ಸುಡಾನ್ ಅನ್ನುವಂಥ ಹೊಸ ಒಂದು ರಾಷ್ಟ್ರವಾಗಿ ಹುಟ್ಟುತ್ತೆ. ನಂತರದಲ್ಲಿ ಇದು ಈ NPTಗೆ ಜಾಯಿನ್ ಆಗಿಲ್ಲ ಅಷ್ಟೇ, ಆದರೆ ಇದು ನ್ಯೂಕ್ಲಿಯರ್ ಪವರ್ ಅನ್ನು ಹೊಂದಿರುವಂಥ ರಾಷ್ಟ್ರ ಅಲ್ಲ. ಒಟ್ಟಾರೆಯಾಗಿ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಏನಿದೆ ಇದಕ್ಕೆ ಸದಸ್ಯತ್ವವನ್ನು ಪಡ್ಕೊಳ್ಳದೆ ಇರುವಂಥ ರಾಷ್ಟ್ರಗಳು ಯಾವುವು ಅಂದಾಗ ಈ 5 ರಾಷ್ಟ್ರಗಳು ನಮಗೆ ನೆನಪಾಗಬೇಕು. ಇಂಡಿಯಾ, ಇಸ್ರೇಲ್, ನಾರ್ತ್ ಕೊರಿಯಾ, ಪಾಕಿಸ್ತಾನ್ ಮತ್ತು ಸೌತ್ ಸುಡಾನ್ ಈ 5 ರಾಷ್ಟ್ರಗಳು. ಅದರ ಪೈಕಿ ನ್ಯೂಕ್ಲಿಯರ್ ಪವರ್ಸ್ ಅನ್ನು ಹೊಂದಿರುವಂಥ ಟೆಸ್ಟಿಂಗ್ ಅನ್ನು ಮಾಡಿರುವಂಥ ರಾಷ್ಟ್ರಗಳು ಯಾವುದು ಅಂದರೆ ಇಂಡಿಯಾ, ನಾರ್ತ್ ಕೊರಿಯಾ ಮತ್ತು ಪಾಕಿಸ್ತಾನ್. ಇಸ್ರೇಲ್ ಕೂಡ ಕ್ಲೈಮ್ ಮಾಡುತ್ತೆ, ಆದರೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲದೆ ಇರುವಂಥದ್ದು. ಪರೀಕ್ಷಾ ದೃಷ್ಟಿಯಿಂದ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಆಗಿರ್ಬೋದು ಅಥವಾ ಈ 4 ಮಲ್ಟಿಲ್ಯಾಟ್ರಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಜಿಮ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಈ 4 ಮಲ್ಟಿಲ್ಯಾಟ್ರಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಜಿಮ್ಸ್ಗಳಲ್ಲಿ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಗೆ ಮಾತ್ರವೇ ಭಾರತ ಸದಸ್ಯತ್ವವನ್ನು ಹೊಂದಿಲ್ಲ, ಮತ್ತೆ NPTಗೆ ಕೂಡ ಭಾರತ ಸದಸ್ಯತ್ವವನ್ನು ಹೊಂದಿಲ್ಲ. ಇದಿಷ್ಟು ನಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್, ಕೇಸ್ ಫೆಟಾಲಿಟಿ ರೇಟ್ ಸ್ಟಿಲ್ ಲೋ ಅಂತ ಹೇಳಿ ಹೆಲ್ತ್ ಮಿನಿಸ್ಟ್ರಿ ಅವರು ಹೇಳ್ತಾ ಇದ್ದಾರೆ. GS ಪೇಪರ್ 2ನ ಅಡಿಯಲ್ಲಿ ಹೆಲ್ತ್ನ ಸಿಲೆಬಸ್ನ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗುತ್ತೆ. COVID-19ಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ ಇದಾಗಿರುವಂಥದ್ದು. ಇಲ್ಲಿ ನಮಗೆ ಕೇಸ್ ಫೆಟಾಲಿಟಿ ರೇಟ್ ಅನ್ನುವಂಥ ಟರ್ಮಿನಾಲಜಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಯಾಕೆಂದರೆ ಈ ರೀತಿಯ ಹೊಸ ಟರ್ಮಿನಾಲಜೀಸ್ಗಳನ್ನು ನೀಡಿ ನೇರವಾಗಿ ಪ್ರಶ್ನೆಯನ್ನು UPSC ಪ್ರಿಲಿಮ್ಸ್ನಲ್ಲಿ ಪ್ರತಿ ವರ್ಷ ಕೂಡ ಕೇಳುವಂಥದ್ದು. ಹಾಗಾಗಿ ಕೇಸ್ ಫೆಟಾಲಿಟಿ ರೇಟ್ ಅಂದ್ರೆ ಏನು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಇಟ್ ಈಸ್ ದ ಪೋರ್ಷನ್ ಆಫ್ ಡೆತ್ಸ್ ಆಸ್ ಕಂಪೇರ್ ಟು ದ ಟೋಟಲ್ ನಂಬರ್ ಆಫ್ ಪೀಪಲ್ ಡಯಾಗ್ನೋಸ್ಡ್ ವಿತ್ ದ ಡಿಸೀಸ್ ಫಾರ್ ಅ ಪರ್ಟಿಕ್ಯುಲರ್ ಪೀರಿಯಡ್. ಯಾವುದೋ ಒಂದು ನಿರ್ದಿಷ್ಟವಾದಂಥ ಅವಧಿಯಲ್ಲಿ ಯಾವುದೇ ಒಂದು ಕಾಯಿಲೆಗೆ ಎಷ್ಟು ಮಂದಿಗೆ ಆ ಕಾಯಿಲೆ ಬಂದಿದೆ ಅನ್ನೋದರಲ್ಲಿ ಎಷ್ಟು ಮಂದಿ ಈ ಕಾಯಿಲೆಯಿಂದ ಸಾವಿಗೀಡಾಗ್ತಾರೆ ಅನ್ನುವಂಥ ಒಂದು ಪ್ರಪೋರ್ಷನ್ ಏನಿದೆ, ಈ ಪೋರ್ಷನ್ ಆಫ್ ಡೆತ್ ಆಸ್ ಕಂಪೇರ್ ಟು ದ ಟೋಟಲ್ ನಂಬರ್ ಆಫ್ ಪೀಪಲ್ ಡಯಾಗ್ನೈಸ್ಡ್ ವಿತ್ ದಟ್ ಸೇಮ್ ಡಿಸೀಸ್. ಕೋವಿಡ್ ಎಷ್ಟು ಮಂದಿಗೆ ಬಂದಿದೆಯೋ ಅದರಲ್ಲಿ ಎಷ್ಟು ಮಂದಿ ಸಾವಿಗೀಡಾಗ್ತಿದ್ದಾರೆ, ಇದು ಕೇಸ್ ಫೆಟಾಲಿಟಿ ರೇಟ್ ಅಂತ ಹೇಳಿ ಕರೆಯುವಂಥದ್ದು. ಈ ಪ್ರಶ್ನೆಯನ್ನು ನಾವು ಯಾವುದೇ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಇವತ್ತು ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ನ ಲಾಯಕ್ಸ್ನ ವತಿಯಿಂದ ಕಂಡಕ್ಟ್ ಮಾಡಿದ್ದು, ಆ ಟೆಸ್ಟ್ನಲ್ಲೂ ಕೂಡ ನಾವು ಈ ಪ್ರಶ್ನೆಯನ್ನು ನೋಡ್ಬೋದಾಗುತ್ತೆ. ಇಲ್ಲಿ ಗ್ಲೋಬಲ್ CFR ಗ್ಲೋಬಲ್ ಕೇಸ್ ಫೆಟಾಲಿಟಿ ರೇಟ್ ಅನ್ನುವಂಥದ್ದು ಒಟ್ಟಾರೆ 2.97% ಇದ್ದರೆ ಭಾರತದ ಕೇಸ್ ಫೆಟಾಲಿಟಿ ರೇಟ್ ಅನ್ನುವಂಥದ್ದು 1.56% ಮಾತ್ರವೇ ಇರುವಂಥದ್ದು. ಇದೇನಂದರೆ ಒನ್ ಆಫ್ ದಿ ಲೋಯೆಸ್ಟ್ ಕೇಸ್ ಫೆಟಾಲಿಟಿ ರೇಟ್. ಅಂದರೆ 100 ಮಂದಿಗೆ ಭಾರತದಲ್ಲಿ COVID-19 ಆಗಿದೆ ಅಂತಂದರೆ ಅದರಲ್ಲಿ ಕೇವಲ 1.5 ಮಂದಿ ಮಾತ್ರ ಸಾವಿಗೀಡಾಗುವಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಮತ್ತು 1 ಮಿಲಿಯನ್ ಪಾಪ್ಯುಲೇಷನ್ನಲ್ಲಿ ಎಷ್ಟು ಮಂದಿ ಕೋವಿಡ್ನಿಂದ ಸಾವಿಗೀಡಾಗ್ತಿದ್ದಾರೆ ಅನ್ನುವಂಥದ್ರಲ್ಲೂ ಕೂಡ ಭಾರತ ಇಡೀ ವರ್ಲ್ಡ್ನಲ್ಲೇ ಲೋಯೆಸ್ಟ್ ಇರೋದನ್ನು ಕಾಣ್ಬೋದಾಗುತ್ತೆ. ಅಂದರೆ ಭಾರತದಲ್ಲಿನ ಒಟ್ಟಾರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಇಲ್ಲಿರುವಂಥ ಡೆತ್ಸ್ಗಳನ್ನು ನಾವು US ಡೆತ್ನೊಟ್ಟಿಗೆ ಅಥವಾ ಇನ್ನುಳಿದಂಥ ಸಣ್ಣ ಸಣ್ಣ ರಾಷ್ಟ್ರಗಳಲ್ಲಿ ಕಡಿಮೆ ಡೆತ್ ಆಗಿದೆ, ಭಾರತದಲ್ಲಿ ಯಾಕೆ ಇಷ್ಟು ಡೆತ್ ಆಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಬಾರ್ದು. ಭಾರತದಲ್ಲಿನ ಜನಸಂಖ್ಯೆ ಸಾಕಷ್ಟು ಹೆಚ್ಚಿರೋದ್ರಿಂದ ಪರ್ ಮಿಲಿಯನ್ ಪಾಪ್ಯುಲೇಷನ್ಗೆ ಎಷ್ಟು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋದನ್ನು ಕಂಪ್ಯಾರಿಟಿವ್ ಆಗಿ ನಾವು ನೋಡಿಕೊಂಡಾಗ ಭಾರತದಲ್ಲಿ ಇಡೀ ಜಗತ್ತಿನಲ್ಲೇ ಅತಿ ಕಡಿಮೆ ಡೆತ್ ರೇಟ್ ಇರೋದನ್ನು ನಾವು ನೋಡ್ಬೋದಾಗುತ್ತೆ.
ಇನ್ನು ಭಾರತದಲ್ಲಿ ಯಾವ ರಾಜ್ಯಗಳ ಸ್ಥಿತಿ ಯಾವ ರೀತಿ ಇದೆ ಅಂತ ಅಂದಾಗ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿಯೇ ಇದೆ. ಕೋವಿಡ್ ಪೇಷಂಟ್ಸ್ಗಳನ್ನು ಪ್ರತಿದಿನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾ ಇರುವಂಥದ್ದು. ಒಟ್ಟಾರೆ ಮಹಾರಾಷ್ಟ್ರ ಅತಿ ಹೆಚ್ಚು ಕೋವಿಡ್-19 ಪೇಷಂಟ್ಸ್ಗಳನ್ನು ಕಂಡ್ರೆ ಎರಡನೇ ಅತಿ ಹೆಚ್ಚು ಕೋವಿಡ್-19 ಪೇಷಂಟ್ಸ್ಗಳನ್ನು ಕರ್ನಾಟಕ ಕಾಣ್ತಾ ಇರುವಂಥದ್ದು. ಪ್ರತಿದಿನವೂ ಕೂಡ ಕರ್ನಾಟಕದಲ್ಲೂ 10,000ಕ್ಕೂ ಹೆಚ್ಚು ಕೇಸಸ್ಗಳು ರೆಕಾರ್ಡ್ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಾಕಷ್ಟು ಮುಂಜಾಗ್ರತೆಯಿಂದ ಇನ್ನು ಮುಂದೆ ಕೂಡ ವ್ಯಾಕ್ಸಿನ್ ಬರುವ ತನಕ ಕೂಡ ಸಾಕಷ್ಟು ಮುಂಜಾಗ್ರತೆಯಿಂದ ಇರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಇಂಡಿಯಾ ಸೌತ್ ಆಫ್ರಿಕಾ ಮೂವ್ WTO ಟು ಕೋವಿಡ್-19 ಪ್ರಿವೆನ್ಷನ್ ಕೇರ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಕೋವಿಡ್-19ಗೆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯೋದಕ್ಕೆ ಮತ್ತು ಮೆಡಿಸಿನ್ಸ್ಗಳನ್ನು ಕಂಡುಹಿಡಿಯೋದಕ್ಕೆ ಅಂತ ಹೇಳಿ ಸಾಕಷ್ಟು ರಾಷ್ಟ್ರಗಳು ತನ್ನ ಶ್ರಮವನ್ನು ಹಾಕ್ತಿರುವಂಥ ಸಂದರ್ಭದಲ್ಲಿ ಈ ಟ್ರಿಪ್ಸ್ ಅಗ್ರಿಮೆಂಟ್ನಿಂದಾಗಿ ಒಂದಷ್ಟು ತೊಡಕುಗಳು ಆಗ್ತಾ ಇದೆ. ಹಾಗಾಗಿ ಟ್ರಿಪ್ಸ್ ಅಗ್ರಿಮೆಂಟ್ಗಳಲ್ಲಿ ಇರ್ತಕ್ಕಂಥ ಒಂದಷ್ಟು ಪ್ರಾವಿಷನ್ಸ್ಗಳನ್ನು ವೇವರ್ ಮಾಡಬೇಕು ಅಂತ ಹೇಳಿ ಈ IPR ಅನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಇರುವಂಥ ಪ್ರಾವಿಷನ್ಸ್ಗಳನ್ನು ವೇವ್ ಆಫ್ ಮಾಡಿ ಅಂತ ಹೇಳಿ ಭಾರತ ಮತ್ತು ಸೌತ್ ಆಫ್ರಿಕಾದವರು WTOದ ಬಳಿ ಕೇಳ್ತಾ ಇರುವಂಥದ್ದು. ಏನಿದು ಟ್ರಿಪ್ಸ್ ಅಗ್ರಿಮೆಂಟ್ ಅಂತ ನೋಡೋದಾದ್ರೆ ಇದು WTOದ ಅಡಿಯಲ್ಲಿ ಬರುವಂಥ ಒಂದು ಅಗ್ರಿಮೆಂಟ್ ಆಗುತ್ತೆ. ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಒಂದು ಅಗ್ರಿಮೆಂಟ್. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗಳು ಅಂತ ಅಂದರೆ ಯಾವುದೇ ಒಂದು ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಾದಂಥ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ಗಳಾದಂಥ ಪೇಟೆಂಟ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡಿಸೈನ್ಸ್ ಆಗಿರ್ಬೋದು, ಕಾಪಿ ರೈಟ್ಸ್ಗಳಾಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಇಂಥ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ಗಳನ್ನು ಆತ ಅಥವಾ ಆ ಸಂಸ್ಥೆ ಡಿವೈಸ್ ಮಾಡಿದೆ ಅನ್ನುವಂಥ ಕಾರಣದಿಂದ ಇವುಗಳನ್ನು ಒಂದಷ್ಟು ವರ್ಷಗಳ ಅವಧಿಯವರೆಗೆ ಇವುಗಳನ್ನು ಬಳಸುವಂಥ ಅಧಿಕಾರ ಅನ್ನುವಂಥದ್ದು ಆತನಿಗೆ ಮಾತ್ರವೇ ಎಕ್ಸ್ಕ್ಲೂಸಿವ್ ಆಗಿ ಇರುತ್ತೆ. ಅಥವಾ ಆತ ಅದರಿಂದ ಕಮರ್ಷಿಯಲ್ ಅಡ್ವಾಂಟೇಜನ್ನು ಆ ಒಂದು ಸಂಸ್ಥೆ ಅನ್ನುವಂಥದ್ದು ಪಡಿಬೋದಾಗಿರುತ್ತೆ. ಹಾಗಾಗಿ ಅವರಿಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನುವಂಥದ್ದು ಇರುತ್ತೆ. ಈ ವಿಚಾರಗಳಲ್ಲಿ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನ ಗವರ್ನ್ ಮಾಡಲಿಕ್ಕೆ ಇದರ ವಿಚಾರವಾಗಿ ಇರುವಂಥದ್ದು ಈ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನುವಂಥ ಒಂದು ಅಗ್ರಿಮೆಂಟ್. ಇದು WTOದ ಅಡಿಯಲ್ಲಿ ಇರತಕ್ಕಂಥ ಒಂದು ಪ್ರಮುಖವಾದಂಥ ಅಗ್ರಿಮೆಂಟ್. ಈ ಟ್ರಿಪ್ಸ್ ಕೂಡ 1995ರಲ್ಲಿ ಜಾರಿಗೆ ಬರುವಂಥದ್ದು. WTO ಜಾರಿಗೆ ಬಂದಂಥ ವರ್ಷದಲ್ಲೇ ಇದು ಕೂಡ ಜಾರಿಗೆ ಬಂದಂಥದ್ದು. WTOದ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಈ ಟ್ರಿಪ್ಸ್ ಅಗ್ರಿಮೆಂಟ್ ಅಡಿಯಲ್ಲಿ ಸದಸ್ಯರಾಗಿರೋದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈಗ ಈ ಟ್ರಿಪ್ಸ್ ಇಂದ ಏನ್ ತೊಡಕಾಗ್ತಿದೆ ಅಂತ ಅಂದ್ರೆ ಈ ಟ್ರಿಪ್ಸ್ ನ ಅಡಿಯಲ್ಲಿ IPR ರೈಟ್ಸ್ ಅನ್ನು ಹೊಂದಿರುವಂತಹ ಸಂಸ್ಥೆ ಆಗಿರ್ಬೋದು, ಯಾವುದೇ ಒಬ್ಬ ಇಂಡಿವಿಜುವಲ್ ಪರ್ಸನ್ ಆಗಿರ್ಬೋದು, ಈ ಕೋವಿಡ್-19ಗೆ ಅಂತ ಹೇಳಿ ವ್ಯಾಕ್ಸಿನ್ಗಳನ್ನ ಕಂಡುಹಿಡಿಯೋದಕ್ಕೆ ಅಥವಾ ಈ ಮೆಡಿಕೇಶನ್ ಅನ್ನ ಕಂಡುಹಿಡಿಯೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಎಲ್ಲ ವಿಜ್ಞಾನಿಗಳು ಡಾಕ್ಟರ್ಸ್ಗಳು ವರ್ಕ್ ಮಾಡ್ತಿರುವಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೋ ಒಂದು ವಸ್ತುವನ್ನ ಬಳಸ್ಕೊಳ್ಬೇಕು ಅಂತ ಹೇಳಿ ಇಚ್ಛೆ ಆದ್ರೂ ಕೂಡ ಅಥವಾ ಅದು ಅವಶ್ಯಕತೆ ಇದ್ರೂ ಕೂಡ ಆ ವಸ್ತುವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವರ ಬಳಿ ಸಾಕಷ್ಟು ರೈಟ್ಸ್ ಇರೋದಿಲ್ಲ. ಈ ಕಾರಣದಿಂದ ವ್ಯಾಕ್ಸಿನೇಷನ್ ಅಥವಾ ಮೆಡಿಕೇಶನ್ ಅನ್ನ ಕಂಡುಹಿಡಿಯುವಂತ ವಿಜ್ಞಾನಿಗಳಿಗಾಗಿರ್ಬೋದು, ಡಾಕ್ಟರ್ಸ್ಗಳಿಗಾಗಿರ್ಬೋದು ಒಂದಷ್ಟು ತೊಡಕುಗಳು ಉಂಟಾಗೋದ್ರಿಂದ ವ್ಯಾಕ್ಸಿನೇಷನ್ ಅನ್ನು ಕಂಡುಹಿಡುವಂಥ ಪ್ರೋಸೆಸ್ ಅನ್ನುವಂಥದ್ದು ಲೇಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ತೊಡಕಾಗಿ ಕಾಡುವಂಥ IPRನ ಕೆಲವೊಂದಷ್ಟು IPR ಅನ್ನು ರೆಗ್ಯುಲೇಟ್ ಮಾಡೋಕ್ಕೆ ಇರುವಂಥ ಪ್ರಾವಿಷನ್ಸ್ಗಳೇನಿದೆ ಆ ಪ್ರಾವಿಷನ್ಸ್ಗಳನ್ನು ವೇವ್ ಆಫ್ ಮಾಡಿ ಈ ಮೂಲಕ ವ್ಯಾಕ್ಸಿನೇಷನ್ ಅನ್ನ ಪ್ರೋಸೆಸ್ ಅನ್ನುವಂಥದ್ದು ವ್ಯಾಕ್ಸಿನೇಷನ್ ಅನ್ನು ಕಂಡುಹಿಡುವಂಥ ಪ್ರೋಸೆಸ್ಸು ಸಾಕಷ್ಟು ಶೀಘ್ರವಾಗಿ ಆಗುವಂಥದ್ದು. ಮತ್ತು ಇನ್ನೊಂದಷ್ಟು ಕಂಪನೀಸ್ಗಳು ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯೋದಕ್ಕೆ ಅಂತ ಹೇಳಿ ಅವು ಸಾಕಷ್ಟು ಶ್ರಮವನ್ನೇನೋ ಪಡ್ತಾ ಇದೆ. ಆದರೆ ಆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದು ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ಕೊಳ್ಬೇಕು, ಇದರಿಂದ ಲಾಭವನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಅವುಗಳು IPRನ ಕಡೆಗೆ ಗಮನವನ್ನು ಹರಿಸಿರುವಂಥದ್ದು. ಹಾಗಾಗಿ ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗಳನ್ನು ಅವು ಹೊಂದೋದ್ರ ಮುಖಾಂತರವಾಗಿ ಕಮರ್ಷಿಯಲಿ ಅಡ್ವಾಂಟೇಜ್ ಅನ್ನು ಮಾಡ್ಕೊಳ್ಬೇಕು, ಮೊನೋಪೊಲಿಯನ್ನು ಸಾಧಿಸಬೇಕು ಅಂತ ಹೇಳಿ ಸಾಕಷ್ಟು ಕಂಪನೀಸ್ಗಳು ಕಾಯ್ತಾ ಇದೆ. ಆದರೆ ಈ ಮೊನೋಪೊಲಿ ರೈಟ್ಸ್ಗಳನ್ನು ಅವುಗಳಿಗೆ ನೀಡೋದ್ರಿಂದಾಗಿ ಅಫೋರ್ಡಬಿಲಿಟಿ ಅನ್ನುವಂಥದ್ದು ಅಥವಾ ಆಕ್ಸೆಸಿಬಿಲಿಟಿ ಅನ್ನುವಂಥದ್ದು ಈ ವ್ಯಾಕ್ಸಿನೇಷನ್ಸ್ಗಳಿಗೆ ಕಡಿಮೆ ಆಗುತ್ತೆ. ಸಾಕಷ್ಟು ಬಡ ರಾಷ್ಟ್ರಗಳಿಗೆ, ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಇದರಿಂದ ಕೂಡ ತೊಡಕಾಗುತ್ತೆ. ಹಾಗಾಗಿ IPRನ ವಿಚಾರದಲ್ಲಿ ಒಂದಷ್ಟು ಪ್ರಾವಿಷನ್ಸ್ಗಳನ್ನು ವೇವ್ ಆಫ್ ಮಾಡಿ ಈ ಮೂಲಕ ಕೋವಿಡ್-19 ಪ್ರಿವೆನ್ಷನ್ಗೆ WTO ಹೆಲ್ಪ್ ಮಾಡಬೇಕು, ಸಹಕಾರಿ ಆಗಬೇಕು ಅನ್ನುವಂಥ ಒಂದು ಮೊರೆಯನ್ನ ಇಂಡಿಯಾ ಮತ್ತು ಸೌತ್ ಆಫ್ರಿಕಾದವರು ಇಟ್ಟಿರುವಂಥದ್ದು. ಇದರಿಂದ ವ್ಯಾಕ್ಸಿನೇಷನ್ ಸಿಗುವಂಥದ್ದು ಅಥವಾ ಅದನ್ನು ಕಂಡುಹಿಡಿಯುವಂಥ ಪ್ರೋಸೆಸ್ ಕೂಡ ಫಾಸ್ಟ್ ಆಗುತ್ತೆ. ಮತ್ತು ಒಂದು ವೇಳೆ ವ್ಯಾಕ್ಸಿನೇಷನ್ ದೊರಕಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶೀಘ್ರದಲ್ಲಿ ರೀಚ್ ಔಟ್ ಆಗೋದಕ್ಕೆ ಕೂಡ ಇದು ಅನುಕೂಲ ಮಾಡಿಕೊಳ್ಳುತ್ತೆ. ಮುಂದಿನ ಆರ್ಟಿಕಲ್, ವಾಟ್ ಡಸ್ ಹರ್ಡ್ ಇಮ್ಯುನಿಟಿ ಮೀನ್ ಫಾರ್ ಕೋವಿಡ್-19 ಅನ್ನೋದಾಗಿದೆ. ಕೋವಿಡ್-19ಗೆ ಸಂಬಂಧಪಟ್ಟಂತೆ ಹರ್ಡ್ ಇಮ್ಯುನಿಟಿ ಅಂದ್ರೆ ಏನು ಅನ್ನುವಂಥದ್ದನ್ನು ತಿಳಿಸುವಂಥ ಒಂದು ಆರ್ಟಿಕಲ್ ಇದಾಗಿರುವಂಥದ್ದು. ಇದನ್ನು ಈಗಾಗಲೇ ನಾವು ಸಾಕಷ್ಟು ದಿನದ ಸುದ್ದಿ ವಿಶ್ಲೇಷಣೆಯಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಹರ್ಡ್ ಇಮ್ಯುನಿಟಿ ಅಂತಂದರೆ ಯಾವುದೇ ಒಂದು ಕಮ್ಯುನಿಟಿಯಲ್ಲಿ ಸಾಕಷ್ಟು ಮಂದಿಗೆ ಯಾವುದೇ ಒಂದು ರೋಗ ಬರೋದ್ರಿಂದಾಗಿ ಆ ರೋಗಕ್ಕೆ ಬೇಕಾಗುವಂಥ ಆಂಟಿಬಾಡೀಸ್ಗಳನ್ನು ಅವರು ಬೆಳೆಸ್ಕೊಳ್ತಾರೆ. ಈ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಬೆಳೆಯೋದ್ರಿಂದ ಅವರು ಮತ್ತೊಮ್ಮೆ ಆ ಕಾಯಿಲೆಗೆ ತುತ್ತಾಗೋದಿಲ್ಲ. ಮತ್ತು ಇನ್ನುಳಿದಂಥ ಸಾಕಷ್ಟು ಮಂದಿಗೂ ಇದೇ ರೀತಿಯಾಗಿ ಈ ರೋಗ ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಆ ಒಂದು ಕಾಯಿಲೆಗೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಆದರೆ ಸಮಾಜದಲ್ಲಿ ಕೆಲವೊಬ್ಬರ ಬಾಡಿ ವೀಕ್ ಇರುತ್ತೆ ಅಥವಾ ಕೆಲವೊಬ್ಬರಿಗೆ ಈ ರೋಗ ನಿರೋಧಕ ಶಕ್ತಿಯನ್ನೇ ಬೆಳೆಸ್ಕೊಳ್ಳೋಕ್ಕೆ ಆಗದೇ ಇರುವಂಥವ್ರು ಇರ್ತಾರೆ. ಕೆಲವೊಂದು ಕಾಯಿಲೆಗಳಿಗೆ ಅವರ ಬಾಡಿ ಅನ್ನುವಂಥದ್ದು ಆಂಟಿಬಾಡೀಸ್ಗಳನ್ನು ಪ್ರೊಡ್ಯೂಸ್ ಮಾಡದೇ ಇರ್ಬೋದು ಅಥವಾ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಆಗ ಅವರಿಗೆ ಇದರಿಂದ ಸಾವಿಗೆ ಈಡಾಗುವಂಥ ದುಷ್ಪರಿಣಾಮಗಳು ಉಂಟಾಗ್ಬೋದು. ಆದರೆ
ಅಂಥ ವ್ಯಕ್ತಿಗಳಿಗೆ ಈ ಕಾಯಿಲೆಯೇ ಬರ್ದಂಗೆ ಆಗದೆ ಇರುವಂಥ ಸನ್ನಿವೇಶ ಕೂಡ ಇರುತ್ತೆ. ಯಾವಾಗ ಅಂತಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಎಷ್ಟೋ ಮಂದಿಗೆ ಈ ಕಾಯಿಲೆ ಬಂದೋಗಿದೆ, ಮತ್ತು ಆ ಕಾಯಿಲೆ ಅನ್ನುವಂಥದ್ದು ಅವರಿಗೆ ಬಂದರೂ ಕೂಡ ಅದನ್ನು ಹೊಡೆದೋಡಿಸುವಂಥ ಆ್ಯಂಟಿಬಾಡೀಸ್ಗಳು ಅವರ ಬಾಡಿಯಲ್ಲಿ ಆಲ್ರೆಡಿ ಬಿಲ್ಡಪ್ ಆಗಿರೋದ್ರಿಂದ ಅವರು ಆ ಕಾಯಿಲೆಗೆ ತುತ್ತಾಗೋದಿಲ್ಲ ಹೆಚ್ಚಿನ ಸಮಯ. ಆಗ ಆ ಕಾಯಿಲೆಗೆ ಅವರು ಯಾವ ರೀತಿಯಾಗಿ ಇಮ್ಯುನಿಟಿಯನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಹೀಗೆ ಒಂದು ಸಮಾಜದಲ್ಲಿ ಸಾಕಷ್ಟು ಮಂದಿ ಒಂದು ಕಾಯಿಲೆಗೆ ಇಮ್ಯುನಿಟಿಯನ್ನು ಬೆಳೆಸ್ಕೊಳ್ತಾ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ವ್ಯಕ್ತಿಗಳಿಗೆ ಆ ರೋಗ ಕಂಪ್ಲೀಟ್ ಆಗಿ ಬರ್ದೇನೆ ಇರ್ಬೋದು. ಯಾವ ರೀತಿಯಾಗಿ ಅಂದರೆ ನಾವಿಲ್ಲಿ ನೋಡ್ಬೋದು, ಇಲ್ಲಿ ರೆಡ್ ಡಾಟ್ಸ್ಗಳೇನಿದೆ ಇವರೆಲ್ಲ ಕೋವಿಡ್-19 ಪೇಷಂಟ್ಸ್ಗಳು ಅಂತ ಅನ್ಕೊಂಡ್ರೆ, ಈ ಗ್ರೀನ್ ಡಾಟ್ಸ್ಗಳು ಇರುವಂಥವ್ರು ಕೋವಿಡ್-19 ಬಂದಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಅಂತ ತಿಳ್ಕೊಳ್ಳೋಣ. ಈ ರೀತಿಯಾಗಿ ರೆಡ್ ಡಾಟ್ಸ್ಗಳಲ್ಲಿ ಇರ್ತಕ್ಕಂಥವ್ರಿಗೆ ಕೋವಿಡ್-19 ಬಂದಿದೆ ಅಂತ ಅಂದಾಗ ಆ ವ್ಯಕ್ತಿಗಳೇನಾಗ್ತಾರೆ, ಆ ಕೋವಿಡ್-19ಗೆ ಇಮ್ಯುನಿಟಿಯನ್ನು ಬೆಳೆಸ್ಕೊಂಡಿರ್ತಾರೆ, ಮತ್ತೆ ಅವರಿಗೆ ಆ ಕಾಯಿಲೆ ಅನ್ನುವಂಥದ್ದು ಬರೋದಿಲ್ಲ. ತನ್ನ ಸುತ್ತ ಇರುವಂಥ ಯಾರಿಗೂ ಕೂಡ ಈ ಕಾಯಿಲೆ ಬಂದಿಲ್ಲದೆ ಇರುವಂಥ ಕಾರಣದಿಂದ ಮಧ್ಯದಲ್ಲಿರ್ತಕ್ಕಂಥವನಿಗೆ ಆ ಕೋವಿಡ್-19 ಅನ್ನುವಂಥದ್ದು ಹರಡೋದೇ ಇಲ್ಲ. ಇಲ್ಲಿರುವಂಥ ಈ ವ್ಯಕ್ತಿ ಏನಾದರೂ ವೀಕೆಸ್ಟ್ ಪರ್ಸನ್ ಆಗಿದ್ದು ಈತನಿಗೇನಾದರೂ ಕೋವಿಡ್-19 ಬಂದಿದ್ದಿದ್ರೆ ಆತ ಕೋವಿಡ್-19 ಸಾವಿಗೆ ಈಡಾಗಿರ್ಬೋದಾಗಿತ್ತು. ಆತನಿಗೆ ಇಮ್ಯುನಿಟಿ ಅನ್ನುವಂಥದ್ದು ಡೆವಲಪ್ ಆಗಿರ್ತಿರ್ಲಿಲ್ಲ. ಆದರೆ ಎಲ್ಲರಿಗೂ ಕೂಡ ತನ್ನ ಸುತ್ತಮುತ್ತ ಇರುವಂಥ ಎಲ್ಲರಿಗೂ ಕೂಡ ಇಮ್ಯುನಿಟಿ ಬಂದಿರೋದ್ರಿಂದ ಈತನಿಗೆ ಈ ಕಾಯಿಲೆ ಅನ್ನುವಂಥದ್ದು ಬರದೇ ಇರುವಂಥ ಸನ್ನಿವೇಶ ಕೂಡ ಇರುತ್ತೆ. ಹೀಗೆ ಯಾವುದೋ ಒಂದು ಕಾಯಿಲೆಗೆ ಸೊಸೈಟಿಯಲ್ಲಿರ್ತಕ್ಕಂಥ ಮೋಸ್ಟ್ ಆಫ್ ದ ಪೀಪಲ್ ಇಮ್ಯುನಿಟಿಯನ್ನು ಬೆಳೆಸ್ಕೊಳ್ಳೋದ್ರ ಮುಖಾಂತರವಾಗಿ ಇನ್ನುಳಿದಂಥ ಜನಗಳಿಗೂ ಕೂಡ ಅದ್ರ ಬಗ್ಗೆ ಅದರ ಇಮ್ಯುನಿಟಿ ಇದ್ರೂ ಇಲ್ಲದೇ ಇದ್ರೂ ಕೂಡ ಆ ಕಾಯಿಲೆ ಅನ್ನುವಂಥದ್ದು ಒಟ್ಟಾರೆ ಯಾರಿಗೂ ಕೂಡ ಬರದೇ ಇರುವಂತೆ ದೂರ ಹೋಗುತ್ತೆ. ಇದನ್ನೇ ನಾವು ಹರ್ಡ್ ಇಮ್ಯುನಿಟಿ ಅಂತ ಹೇಳಿ ಕರೆಯುವಂಥದ್ದು. ಕೋವಿಡ್-19ಗೆ ನಾವು ಹರ್ಡ್ ಇಮ್ಯುನಿಟಿಯನ್ನು ಇದುವರೆಗೂ ಪಡೆದಿದ್ದೀವಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನಾರ್ಥಕ. ಈ ಕಾಯಿಲೆ ಇಷ್ಟರ ಮಟ್ಟಿಗೆ ಹಬ್ತಾ ಇರೋದನ್ನು ನೋಡಿದ್ರೆ ಇನ್ನೂ ಕೂಡ ನಮ್ಮ ಸೊಸೈಟಿಯಲ್ಲಿ ಹರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ಬೆಳೆದಿಲ್ಲ ಅನ್ನುವಂಥದ್ದು ನಮಗೆ ಪ್ರೂವ್ ಆಗ್ತಾ ಇದೆ. ಯಾಕೆಂದರೆ ಸರ್ವೇಸ್ಗಳನ್ನು ಮಾಡಿದಾಗ ಕೂಡ ಸೆರಲಾಜಿಕಲ್ ಸರ್ವೆಯಲ್ಲಿ ಸಾಕಷ್ಟು ಮಂದಿ ಇದಕ್ಕೆ ಆಂಟಿಬಾಡೀಸ್ಗಳನ್ನು ಡೆವಲಪ್ ಮಾಡ್ಕೊಳ್ತಾ ಇರೋದು ನಮಗೆ ಸರ್ವೆಗಳಲ್ಲಿ ಕಾಣಿಸ್ತಾ ಇದೆ. ಆದರೂ ಕೂಡ ಸಾಕಷ್ಟು ಮಂದಿ ಈ ಕೋವಿಡ್-19ಗೆ ಪ್ರತಿದಿನ ತುತ್ತಾಗ್ತಾ ಇರುವಂಥದ್ದನ್ನು ಕೂಡ ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಗಿನ್ನೂ ಕೂಡ ಹರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ಹತ್ತಿರದಲ್ಲಿಲ್ಲ. ಹರ್ಡ್ ಇಮ್ಯುನಿಟಿಯನ್ನು ನಾವು ಇನ್ನೂ ಕೂಡ ಪಡ್ಕೊಂಡಿಲ್ಲ. ಇದು ಒಂದೊಂದು ಕಾಯಿಲೆಗೂ ಹರ್ಡ್ ಇಮ್ಯುನಿಟಿಯನ್ನು ಪಡೆಯೋದಕ್ಕೆ ಆ ಸೊಸೈಟಿಯಲ್ಲಿ ಇರ್ತಕ್ಕಂಥ ಎಷ್ಟು ಮಂದಿ ಆಂಟಿಬಾಡೀಸ್ಗಳನ್ನು ಮತ್ತು ಇಮ್ಯುನಿಟಿಯನ್ನು ಇದರ ವಿಚಾರವಾಗಿ ಬೆಳೆಸ್ಕೊಳ್ಳೋದು ಬೇಕಾಗುತ್ತೆ ಅನ್ನೋದನ್ನ ಆಯಾ ಕಾಯಿಲೆಗೆ ಡಿಫ್ರೆಂಟ್ ನಂಬರ್ಸ್ ಅನ್ನುವಂಥದ್ದು ಇರುತ್ತೆ. ಕೋವಿಡ್-19ಗೆ ನಮ್ಮ ಸಮಾಜದಲ್ಲಿ ಎಷ್ಟು ಮಂದಿ ಹರ್ಡ್ ಇಮ್ಯುನಿಟಿಯನ್ನು ಬೆಳೆಸ್ಕೊಂಡಾಗ ಹರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ಬರುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಹಾಗೆ ನಮ್ಮ ಸಮಾಜದಲ್ಲಿ ಹರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ಕೋವಿಡ್-19ನ ವಿಚಾರವಾಗಿ ಇನ್ನೂ ಕೂಡ ಡೆವಲಪ್ ಆಗಿಲ್ಲ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಹರ್ಡ್ ಇಮ್ಯುನಿಟಿ ಅಂದ್ರೆ ಏನು, ಅದರ ಮೀನಿಂಗ್ ಏನು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಯಾಕೆಂದ್ರೆ ಈ ರೀತಿಯಾದಂಥ ವರ್ಡ್ಸ್ಗಳನ್ನೇ ಡೈರೆಕ್ಟ್ ಆಗಿ ನೀಡಿ ಇವುಗಳ ಮೀನಿಂಗ್ ಏನು ಅಂತ ಕೇಳ್ಬೋದಾಗುತ್ತೆ. ಮತ್ತೆ ಹರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ಈಗ ಪ್ರತಿದಿನವೂ ಕೂಡ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಪದ ನಮಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಇನ್ನು ನಿನ್ನೆ ನಿಮಗೊಂದು ಪ್ರಶ್ನೆಯನ್ನು ಕೇಳಿದ್ದೆ, ಪ್ರಾಜೆಕ್ಟ್ ಟೈಗರ್ ಅನ್ನು ಭಾರತದಲ್ಲಿ ಯಾವ ವರ್ಷದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ. ಪ್ರಾಜೆಕ್ಟ್ ಟೈಗರ್ ಅನ್ನು ಭಾರತದಲ್ಲಿ 1973ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಈ ಮೂಲಕ ಭಾರತದಲ್ಲಿ ಟೈಗರ್ ರಿಸರ್ವ್ಸ್ಗಳು ಸೆಟಪ್ ಆಗುತ್ತೆ. ಯಾಕೆ ಅಂದರೆ ಟೈಗರ್ಸ್ಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತಾ ಇತ್ತು ವರ್ಷದಿಂದ ವರ್ಷಕ್ಕೆ. ಅದನ್ನು ತಡೆಯೋದಕ್ಕೆ ಅಂತ ಹೇಳಿ ಪ್ರಾಜೆಕ್ಟ್ ಟೈಗರ್ ಅನ್ನು ತಗೊಂಡು ಬಂದರು, ಕನ್ಸರ್ವೇಷನ್ ಅನ್ನು ಹೆಚ್ಚುಗೊಳಿಸಲಿಕ್ಕೆ ಅಂತ ಹೇಳಿ. ಈ ಪ್ರಾಜೆಕ್ಟ್ನಿಂದಾಗಿ ಮತ್ತೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಮಾಡ್ತಿರ್ತಕ್ಕಂಥ ಕೆಲಸಗಳಿಂದಾಗಿ ಮತ್ತೆ ಟೈಗರ್ ರಿಸರ್ವ್ಸ್ಗಳು ಸರಿಯಾಗಿ ಕೆಲಸ ಮಾಡ್ತಿರುವಂಥ ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ಪ್ರಾಜೆಕ್ಟ್ ಟೈಗರ್ನ ಯಶಸ್ಸು ಅಂತಾನೆ ಕರಿಬೋದೋ ಏನೋ ಒಂದಷ್ಟು ಮಟ್ಟಿಗೆ ಸುಧಾರಣೆ ಅನ್ನುವಂಥದ್ದು ಕಂಡಿದೆ. ಗಣನೀಯವಾದಂಥ ಇಳಿಕೆ ಏನಾಗಿತ್ತು ಟೈಗರ್ಸ್ಗಳ ಸಂಖ್ಯೆಯಲ್ಲಿ, ಅದು ಈಗ ಒಂದಷ್ಟು ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.